ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸವಿತಾ ಪಾಟೀಲ್ ಗದಗ್ ಅವರು ತಮ್ಮ ಮಾವನವರಾದ ಲಿಂಗೈಕ್ಯ ಪ್ರಭುಗೌಡ ಮಲ್ಲಿಕಾರ್ಜುನಗೌಡ ಪಾಟೀಲ್ ಹಿರೇಅಳಗುಂಡಿ ಜಿಲ್ಲಾ ಗದಗ್ ಹಾಗೂ ಅತ್ತೆಯವರಾದ ಲಿಂಗೈಕ್ಯ ಶ್ರೀಮತಿ ಕಾಳಿಕಾದೇವಿ ಪಾಟೀಲ್ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ 363ನೆಯ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಯಶಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ನಂತರ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ್ ನಾಗವ್ನವರ್ ಸರ್ ಅವರಿಗೆ ಮತ್ತು ದತ್ತಿ ದಾಸೋಹಿಗಳಾದ ಸವಿತಾ ಪಾಟೀಲ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳು. ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ ಶರಣು ಎನ್ನುತ್ತಾ ಮೊದಲಿಗೆ ವಚನ ಪ್ರಾರ್ಥನೆ ಶರಣೆ ನೈನಾ ಗಿರಿಗೌಡರ್ ಅವರಿಂದ. ನೈನಾ. ಶರಣಾರ್ಥಿ ಮೇಡಮ್. ಶರಣಾರ್ಥಿ. ಶರಣು ಶರಣಾರ್ಥಿ ಎಲ್ಲರಿಗೂ. ಕೇಳಿಸ್ತದರಿ ಸುಧಾ? ಕೇಳಿಸ್ತೈತ್ರಿ, ಕೇಳಿಸ್ತೈತಿ. ನೀರು ಗುಣವನರ ಸುವದಿ ಕಾಗೆಯಲ್ಲಿ, ಮೇರು ಗುಣವನರ ಸುವದಿ ಕಾಗೆಯಲ್ಲಿ, ಪರುಷ ಗುಣವ ನರಸುವದೆ ಕಬ್ಬಿನದಲ್ಲಿ, ಪರುಷ ಗುಣವ ನರಸುವದೆ ಕಬ್ಬಿನದಲ್ಲಿ, ಸಾಧು ಗುಣವ ನರಸುವದೆಯವಗುನಿಯಲ್ಲಿ, ಸಾಧು ಗುಣವ ನರಸುವದೆಯವಗುನಿಯಲ್ಲಿ, ಚಂದನ ಗುಣ ನರಸುವದೆ ತರುಗಳಲ್ಲಿ, ಮೇರು ಗುಣವ ನರಸುವದೆ ಕಾಗೆಯಲ್ಲಿ, ಸರ್ವಗುಣ ಸಂಪನ್ನ ಲಿಂಗವೇಣಿಯನ್ನಲ್ಲಿ, ಸರ್ವಗುಣ ಸಂಪನ್ನ ಲಿಂಗವೇಣಿಯನ್ನಲ್ಲಿ, ಅವಗುಣ ನರಸುವ ರೇ ಕೂಡಲ ಸಂಗಯ್ಯ, ಮೇರು ಗುಣವ ನರಸುವದೆ ಕಾಗೆಯಲ್ಲಿ, ಮೇರು ಗುಣವ ಮೇರು ಗುಣವ ಮೇರು ಗುಣವ ನರಸುವದೆ ಕಾಗೆಯಲ್ಲಿ. ಅವಕಾಶಕ್ಕಾಗಿ ಶರಣು ಶರಣಾರ್ಥಿಗಳು. ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಸ್ನೇಹಿತೆ ನೈನಾ ಗಿರಿಗೌಡರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳು ಶರಣೆ ಶಾಂತಾ ದುಳಂಗೆ ಅವರಿಂದ. ಶಾಂತಾ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನವೆಂಬುದು ಬೇರಿಲ್ಲ, ಮಹಾದೇವನ ಮಹಾ ಅರುಹು ನೋಡ, ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಅದು ಅಳಿದಲ್ಲಿ ಮಹಾಜ್ಞಾನವೆನಿಸಿತ್ತು, ಅಳಿದ ಭಾವ ತೋರಿದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಹೀಗೆ ಬಸವಾದಿ ಶಿವಶರಣನ್ನು ಸ್ಮರಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹಾರ್ದಿಕ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶಿವಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸವಿತಾ ಪಾಟೀಲ್ ಗದಗ್, ಸುಧಾ ಪಾಟೀಲ್ ಇವರ ತಂಗಿ, ತಮ್ಮ ಮಾವನವರಾದ ಲಿಂಗೈಕ್ಯ ಪ್ರಭುಗೌಡ್ ಮಲ್ಲಿಕಾರ್ಜುನ್ ಗೌಡ್ ಪಾಟೀಲ್ ಸಾಕಿನ್ ಹಿರೇ ಅಳಗುಂಡಿ ಜಿಲ್ಲಾ ಗದಗ್ ಹಾಗೂ ಅತ್ತೆಯವರಾದ ಲಿಂಗೈಕ್ಯ ಶ್ರೀಮತಿ ಕಾಳಿಕಾದೇವಿ ಪ್ರಭುಗೌಡ್ ಪಾಟೀಲ್ ಅವರ ಹೆಸರಿನಲ್ಲಿ ಏರ್ಪಡಿಸಿದ ಗೂಗಲ್ ಮೀಟ್ ವಿಶೇಷ ದತ್ತಿ ಉಪನ್ಯಾಸ 363. ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸಿದ ಸುಮಧುರವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ನೈನಾ ಗಿರಿಗೌಡರ್ ಹಾಗೂ ವಚನ ಮಂಗಳ ಮಾಡುವ ಶರಣೆ ಜಯಶ್ರೀ ಆಲೂರ್ ಅವರಿಗೆ ಆತ್ಮೀಯ ಸ್ವಾಗತ ಕೋರುವೆ. ಇವತ್ತು ಹಮ್ಮಿಕೊಂಡಿರುವ ವಿಶೇಷ ಉಪನ್ಯಾಸ
ಅಲಕ್ಷಿತ ವಚನಕಾರ್ತಿಯರು. ಉಪನ್ಯಾಸ ನೀಡಲಿರುವ ಡಾಕ್ಟರ್ ಬಸವರಾಜ ನಾಗವ್ವನವರ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಜ್ಞಾನ ಕಾಲೇಜು ಧಾರವಾಡ. ಇವರಿಗೆ ಆತ್ಮೀಯತೆಯ ಸ್ವಾಗತ ಸುಸ್ವಾಗತ. ಮಾರ್ಗದರ್ಶನ ಮಾಡಲಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ಶರಣು ಸಮರ್ಪಣೆ ಶರಣೆ ಡಾಕ್ಟರ್ ಪ್ರಿಯಾ ಉಗಲ್ವಾಟ್ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಹೇಳಿ ವೇದಿಕೆಗೆ ಬರಮಾಡಿಕೊಳ್ಳುವೆ. ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಕಲ್ಲಪ್ಪ ಹಂಗರ್ಗಿ, ಶರಣ KB ಮಹಾದೇವಪ್ಪ, ಶರಣೆ ರೇಣುಕಾ ಪಾಟೀಲ್, ಶರಣೆ ಗೌರ ಹಾಲಬಾವಿ, ಶರಣೆ ಶೋಭಾ ಅಮರ್ ಶೆಟ್ಟಿ, ಶರಣೆ ಬನಶ್ರೀ ಹತ್ತಿ ಇವರೆಲ್ಲರಿಗೂ ಆದರದ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುವ ಶರಣೆ ಡಾಕ್ಟರ್ ದಾನಮ್ಮ ಝಳಕಿ ಮತ್ತು ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ರವರಿಗೆ ಹಾರ್ದಿಕ ಸ್ವಾಗತ ಕೋರುವೆ. ವಚನ ಅಧ್ಯಯನ ವೇದಿಕೆಯ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ್ ಕುಮಾರ್ ರಾಜಣ್ಣ ಸರ್ ಹಾಗೂ ಶರಣ್ ರುದ್ರಮೂರ್ತಿ ಪ್ರಭು ಸರ್ ಅವರಿಗೆಲ್ಲ ಹಾರ್ದಿಕ ಸ್ವಾಗತದೊಂದಿಗೆ ಶರಣಾರ್ಥಿಗಳು. ಹಾಗೆ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವೆ. ಮತ್ತೊಮ್ಮೆ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಹೇಳುವೆ. ಕಳೆದು 6 ವರ್ಷಗಳಿಂದ ಅವ್ಯಾಹತವಾಗಿ ನಡೆಯುತ್ತಿರುವ ಈ ಸಂಘಟನೆಯು ಎಲ್ಲರ ಅಚ್ಚುಮೆಚ್ಚಿನ ಸಂಘಟನೆ. ಈ ಸಂಘಟನೆ ನಮಗೆಲ್ಲ 12ನೇ ಶತಮಾನದ ಬಸವಾದಿ ಶಿವಶರಣರ ಅನುಭವ ಮಂಟಪವೇ ಆಗಿರುವುದೆಂದು ಹೇಳಲು ತುಂಬಾ ಸಂತೋಷದೊಂದಿಗೆ ಹೆಮ್ಮೆ ಅನಿಸುತ್ತದೆ. ಪ್ರತಿ ಶನಿವಾರ ರವಿವಾರ ನಡೆಯುವ ಗೂಗಲ್ ಮೀಟ್ ದೊಳಗೆ ಶರಣರ ಚಿಂತನೆ, ವಚನ ವಿಶ್ಲೇಷಣೆ, ಶಿವಯೋಗಿಗಳ ಜೀವನ ಚರಿತ್ರೆ ಹಾಗೂ ಸಾವಿಲ್ಲದ ಶರಣರು ಹೀಗೆ ಹಲವಾರು ವಿಭಿನ್ನತೆಯಿಂದ ಕೂಡಿದ ಜ್ಞಾನ ದಾಸೋಹ ಸದಾ ನಡೆದಿರುತ್ತವೆ. ಇದರಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಭಾಗವಹಿಸುವ ಸದಾವಕಾಶ ಇರುತ್ತದೆ. ನಮಗೂ ಉಪನ್ಯಾಸ ಮಾಡುವ ಹಾಗೂ ಉಪನ್ಯಾಸಕರಿಂದ ಜ್ಞಾನ ಪಡೆಯಲು ಅವಕಾಶ ದೊರೆತದ್ದು ನಮ್ಮ ಸೌಭಾಗ್ಯವೇ ಸರಿ. ಹಾಗೆ ಶ್ರಾವಣ ಮಾಸ ದತ್ತಿ ಉಪನ್ಯಾಸಗಳು ಶಿವಶರಣರನ್ನು ಪರಿಚಯಿಸುವ, ಅನುಭವ ನೀಡುವ ಮಹತ್ ಕಾರ್ಯವು ಎಲ್ಲರೂ ಮೆಚ್ಚುವಂತಾಗುವುದು. ಸಾಮಾಜಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಜ್ಞಾನ ದಾಸೋಹ ಮಾಡುವ ಮತ್ತು ಅನುಭವ ಪಡೆಯುವ ಸದವಕಾಶ ದೇಶ ವಿದೇಶದವರಿಗೂ ಕೂಡ ಅನುವು ಮಾಡಿಕೊಟ್ಟಿರುವುದು ಈ ವೇದಿಕೆ. ಈ ವೇದಿಕೆಯು ವಚನ ಸಾಹಿತ್ಯವನ್ನು, ಕಾಯಕ ದಾಸೋಹ, ಶರಣ ಸಂಸ್ಕೃತಿಯನ್ನು ಜಗದ ಮೂಲ ಮೂಲೆಗೂ ಪ್ರಚಾರ ಮಾಡುತ್ತಲಿದೆ. ಈಗಾಗಲೇ ಈ ವೇದಿಕೆಯ ಮುಖಾಂತರ ಸಾಕಷ್ಟು ಪುಸ್ತಕಗಳು ಪ್ರಕಟಿಸಿ ಹೊರ ಬಂದಿವೆ. ಇನ್ನೂ ಹಲವಾರು ಗ್ರಂಥಗಳು ಬಿಡುಗಡೆಯಾಗುತ್ತಲಿವೆ ಎಂದು ಹೇಳಲು ತುಂಬಾ ಸಂತೋಷ. ಇದು ನಮ್ಮ ವೇದಿಕೆಗೆ ಹೆಮ್ಮೆಯ ವಿಷಯ. ವಿಜಯಪುರದಲ್ಲಿಯ ಮಹಿಳಾ ಕಾಲೇಜಲ್ಲಿರುವ ಅಕ್ಕನ ಅರೆನಗ್ನಿ ಮೂರ್ತಿಯನ್ನು ತೆರವುಗೊಳಿಸಿ ಶ್ವೇತ ವಸ್ತ್ರ ಧರಿಸಬೇಕೆಂದು ಹೋರಾಟಗೆದಿದ್ದಾರೆ. ಅಲ್ಲಿಯ ಎಲ್ಲ ಬಡಾವಣೆಗಳಿಗೆ ಶರಣರ ಹೆಸರು ಕೊಡಬೇಕೆಂದು ಮನವಿ ಕೊಟ್ಟಿದ್ದಾರೆ. ಶರಣರ ವಿರೋಧ ಮಾಡುವವರಿಗೆ ಗಣಾಚಾರ್ಯಾಗಿ ಪ್ರತ್ಯುತ್ತರ ನೀಡುತ್ತಿರುವರು. ಅಲ್ಲದೆ ಪುಣೆಯಲ್ಲಿ, ವಿಜಯಪುರದಲ್ಲಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿ ಆಚರಿಸಿ ಸಾಕಷ್ಟು ಶರಣೆಯರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಹೀಗೆ ಬಸವಾದಿ ಶಿವಶರಣರ ಪ್ರಚಾರ, ತನ್ನನ್ನು ಅರಿಯುವ, ಜ್ಞಾನ ನೀಡುವ ಸತ್ಕಾರ್ಯ ಹಾಗೂ ಮಹತ್ ಕಾರ್ಯಗಳನ್ನು ಹಮ್ಮಿಕೊಂಡು ಮುನ್ನಡೆಯುತ್ತಿರುವ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವಿನ ರೂವಾರಿಗಳಾದ ಶರಣ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆ. ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಆದರದ ಧನ್ಯವಾದ ಹೇಳುತ್ತಾ ವೇದಿಕೆಯು ಉನ್ನತ ಮಟ್ಟಕ್ಕೆ ಏರಲಿ ಎಂದು ಹಾರೈಸುವೆ. ಇನ್ನು ಉಪನ್ಯಾಸಕರ ಪರಿಚಯ. ಇವತ್ತಿನ ಉಪನ್ಯಾಸಕರು ಡಾಕ್ಟರ್ ಬಸವರಾಜ ನಾಗವ್ವನವರ್. ಇವರು BA, B.Ed, MA ತೆಲುಗು ಮತ್ತು ಜಾನಪದ ಡಿಪ್ಲೊಮಾ, ನೆಟ್ ವಿತ್ JRF, SLET ಮತ್ತು PhD ಪದವಿ ಪಡೆದಿದ್ದಾರೆ. ಇವರು ಬಹುಮುಖ ವ್ಯಕ್ತಿತ್ವದವರಾಗಿದ್ದಾರೆ. ಇವರ ಸಂಶೋಧನೆಯ ವಿಷಯ ದಲಿತ ಸಾಹಿತ್ಯ ಮಹಿಳೆಯ ಅಸ್ತಿತ್ವದ ಪರಿಕಲ್ಪನೆ. ಇವರ ಜನ್ಮಸ್ಥಳ ರೊಟ್ಟಿಗ್ವಾಡ ಗ್ರಾಮ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ತಂದೆ ಹನುಮಂತಪ್ಪ, ತಾಯಿ ಗಿರಿಜವ್ವ ನಾಗವ್ವನವರ್. ಇವರು ಹುಟ್ಟಿದ ದಿನಾಂಕ 1/6/1981. ಪ್ರಸ್ತುತ ಇವರು ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಕನ್ನಡ, ಇಂಗ್ಲಿಷ್, ತೆಲುಗು, ಹಿಂದಿ ಭಾಷೆಗಳಲ್ಲಿ
ಪರಿಣಿತ ಹಾಗೂ ಕನ್ನಡದಲ್ಲಿ ಆಳವಾದ ಪರಿಜ್ಞಾನದ ಜೊತೆಗೆ ಗಣಕ ತಂತ್ರಜ್ಞಾನವನ್ನು ಸಹ ಹೊಂದಿದ್ದಾರೆ. ಇವರು ಬರೆದಿರುವ ತಮ್ಮ ಸ್ವಂತ 10 ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಇದರ ಜೊತೆಗೆ ಹಲವಾರು ಸಂಪಾದಿತ ಕೃತಿಗಳು, ವಿಮರ್ಶಾ ಕೃತಿಗಳು, ಸಂಶೋಧನಾ ಬರಹಗಳು, ಸಣ್ಣ ಕಥೆಗಳು, ಸಾಕಷ್ಟು ಕವನಗಳು ಪ್ರಕಟಗೊಂಡಿವೆ. ಲೆಕ್ಕವಿಲ್ಲದಷ್ಟು ವಿಚಾರ ಸಂಕಿರಣದಲ್ಲಿ ಮತ್ತು ಶಿಬಿರಗಳಲ್ಲಿ ಭಾಗವಹಿಸಿ ಅಸಂಖ್ಯಾತ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳಲ್ಲಿ ಇವರ ಹಲವಾರು ಲೇಖನಗಳು ಪ್ರಕಟಗೊಂಡಿವೆ. ಇಂತಹ ಬಹುಮುಖ ವ್ಯಕ್ತಿತ್ವವುಳ್ಳ ಡಾಕ್ಟರ್ ಬಸವರಾಜ ನಾಗವನವರ್ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸ ನೀಡಲು ಬಂದಿದ್ದು ಅತ್ಯಂತ ಸಂತೋಷ. ಉಪನ್ಯಾಸಕರ ಪರಿಚಯ ಬಹಳಷ್ಟು ದೊಡ್ಡದಿದೆ, ನಾನು ಸಂಕ್ಷಿಪ್ತದಲ್ಲಿ ಹೇಳಲು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳಿ ವೇದಿಕೆಗೆ ಬರಮಾಡಿಕೊಳ್ಳುವೆ. ಇನ್ನು ಇವತ್ತಿನ ದಾಸೋಹಿಗಳಾದ ಸವಿತಾ ಪಾಟೀಲ್ ಅವರ ಪರಿಚಯ. ಸವಿತಾ ಅವರು ನಮ್ಮ ವೇದಿಕೆಯ ವಿಶ್ವಸ್ತರಲ್ಲಿ ಟ್ರಸ್ಟಿ ಮೆಂಬರ್ ಒಬ್ಬರಾದ ಸುಧಾ ಪಾಟೀಲ್ ಅವರ ಸಹೋದರಿ. ಇವರು ಬೆಂಗಳೂರು ಯೂನಿವರ್ಸಿಟಿಯಿಂದ ಗೃಹ ವಿಜ್ಞಾನದಲ್ಲಿ ಹೋಮ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಪಡೆದಿದ್ದಾರೆ. ತಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿ NCC ಕ್ಯಾಂಪದಲ್ಲಿ ಬೆಸ್ಟ್ ಶೂಟರ್ ಎಂಬ ಹೆಗ್ಗಳಿಕೆ, NSS ಶಿಬಿರದಲ್ಲಿ ಪಾಲ್ಗೊಳ್ಳುವಿಕೆ, ಬಾಸ್ಕೆಟ್ಬಾಲ್, ಬೇಸ್ಬಾಲ್, ಖೋ ಖೋ ಟೀಮ್ನಲ್ಲಿ ಮುಂಚೂಣಿಯಲ್ಲಿದ್ದ ಕ್ರೀಡಾಪಟುಗಳಾಗಿದ್ದರು. ಇದರ ಜೊತೆಗೆ ಭರತನಾಟ್ಯ ಮತ್ತು ವೀಣಾ ವಾದನದ ಜೂನಿಯರ್ ಪರೀಕ್ಷೆಗಳನ್ನು ಸಂಪೂರ್ಣಗೊಳಿಸಿದ್ದಾರೆ. ಕ್ರಾಫ್ಟ್, ಯೋಗ, ಗಾರ್ಡನಿಂಗ್, ಮ್ಯೂಸಿಕ್ ಇವರಿಗೆ ಇಷ್ಟವಾದ ವಿಷಯಗಳು. ಆಗಾಗ್ಗೆ ಹೆಣ್ಣು ಮಕ್ಕಳಿಗೆ ಯೋಗ ಕ್ಲಾಸುಗಳನ್ನು ಸಹ ತೆಗೆದುಕೊಂಡಿರುತ್ತಾರೆ. ಇವರು ಅತ್ಯುತ್ತಮ ಗೃಹಿಣಿಯಾಗಿದ್ದು ಬಸವ ತತ್ವವನ್ನು ಪಾಲಿಸುವ ಮತ್ತು ಎಲ್ಲರಿಗೂ ಬಸವ ಧರ್ಮವನ್ನು ತಿಳಿಸಿ ಹೇಳುವ ಬಸವ ಅಭಿಮಾನಿ ಎಂದು ಹೇಳಬಹುದು. ಇವರ ಮನೆಯವರು ಮಲ್ಲಿಕಾರ್ಜುನ ಗೌಡ ಪಾಟೀಲರು, PWD ಸಿವಿಲ್ ಕಾಂಟ್ರಾಕ್ಟರ್. ದೊಡ್ಡ ಮಗ ಸಂದೇಶ್ ಪಾಟೀಲ್ ಆಸ್ಟ್ರೇಲಿಯಾದಲ್ಲಿ MS ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿ ತಮ್ಮ ತಂದೆಯ ಜೊತೆಗೆ ಕೈ ಜೋಡಿಸಿದ್ದಾರೆ. ಮಗಳು BCom ಓದುತ್ತಿದ್ದಾಳೆ. ತಮ್ಮ ಅತ್ತೆ ಮಾವನ ಹೆಸರಿನಲ್ಲಿ ದತ್ತಿ ದಾಸೋಹ ಇಟ್ಟ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಗುರುಬಸವ. ಇಲ್ಲಿಯವರೆಗೆ ಶರಣೆ ಶಾಂತಾ ದುಳಂಗೆಯವರು ಅತ್ಯಂತ ಆತ್ಮೀಯವಾಗಿ ಎಲ್ಲರನ್ನೂ ಸ್ವಾಗತಿಸಿ ಇವತ್ತಿನ ಉಪನ್ಯಾಸಕರನ್ನು ಮತ್ತು ದತ್ತಿ ದಾಸೋಹಿಗಳನ್ನು ಅಷ್ಟೇ ಆಸ್ಥೆಯಿಂದ ಪರಿಚಯಿಸಿ ವೇದಿಕೆಯ ಬಗೆಗೆ ಅಭಿಮಾನದಿಂದ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಅಲಕ್ಷಿತ ವಚನಕಾರ್ತಿಯರು ವಿಷಯದ ಬಗೆಗೆ ಡಾಕ್ಟರ್ ಬಸವರಾಜ್ ನಾಗವನವರ್ ಸರ್ ಉಪನ್ಯಾಸ ನೀಡಲು ವಿನಂತಿಸುತ್ತೇನೆ. ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಕೇಳ್ತಾ ಇದೆಯಲ್ರಿ ಮೇಡಮ್? ಕೇಳಿಸ್ತಾ ಇದೆ. ಮೊದಲಿಗೆ ಈ 363ನೇ ಗೂಗಲ್ ಮೀಟ್ ವಿಚಾರ ವೇದಿಕೆ ಚರ್ಚೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಬಸವ ಅನುಯಾಯಿಗಳಿಗೆ, ಬಸವಾದಿ ಶಿವಶರಣರಿಗೆ, ವಿದ್ವಾಂಸರಿಗೆ, ವಿಚಾರವಂತರಿಗೆ ಮತ್ತು ಈ ವಿಚಾರ ಚರ್ಚೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ ನನ್ನ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಈ ಗೂಗಲ್ ಮೀಟ್ ವಿಚಾರ ವೇದಿಕೆಯ ಚರ್ಚೆ ಮನಸ್ಸನ್ನ ಕಟ್ತಾ, ಮನಸ್ಸನ್ನ ಮುಟ್ತಾ ಎಲ್ಲ ಮನುಕುಲಕ್ಕೆ ಅರಿವನ್ನ ಅರುಹುವಂತ ನಿಟ್ಟಿನ ಒಂದು ವಿಚಾರ ವೇದಿಕೆಯ ಚರ್ಚೆ. ಪಂಪ ತನ್ನ ಬರಹದಲ್ಲಿ ಧರ್ಮ ಯಾವುದು ಅಂತ ತಿಳಿ ಹೇಳ್ತಾ ಅರಿವಂ ಪಸರಿಸುವುದೇ ಧರ್ಮಂ ಅಂತ ಬಹಳ ಮಾರ್ಮಿಕವಾದಂತ ಒಂದು ನುಡಿಯನ್ನ ದಾಖಲಿಸ್ತಾನೆ. ಆ ಅರಿವೇ ಗುರುವಂತ ಅರಿವಿನ ಆಲಯವನ್ನೇ ಜಗದಗಲಕ್ಕೂ ಹಬ್ಬಿಸ್ಲಿಕ್ಕೆ ಹೊರಟಂತ ಕನ್ನಡ ನೆಲದ ಈ 12ನೇ ಶತಮಾನದ ಬಸವಾದಿ ಶರಣರ ಈ ವಚನ ಕ್ರಾಂತಿ, ವಚನ ಚಳವಳಿ, ವಚನ ಸಾಹಿತ್ಯದ ಅನುಭವ ಲೋಕ ಜಗದ್ವ್ಯಾಪಿಯಾಗಿ ವಿಶ್ವ ಮನ್ನಣೆಯನ್ನ ಪಡೆದಿರ್ತಕ್ಕಂಥದ್ದು. ಆ
ಜಾತ್ಯತೀತ, ಲಿಂಗಾತೀತ, ಧರ್ಮಾತೀತವಾಗಿ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಮನುಷ್ಯಪರ, ಜೀವಪರ ಈ ಆಲೋಚನೆಯ ಚರ್ಚೆಯಲ್ಲಿ ಮಹಿಳಾ ಪ್ರಧಾನವಾದಂಥ ಅನುಭವ ದೃಷ್ಟಿಕೋನಗಳ ಅಭಿವ್ಯಕ್ತಿ ಅನುಭವ ಮಂಟಪದಲ್ಲಿ ಜರುಗ್ತಾ ಇತ್ತು. ಅಲ್ಲಿ ಬೆರಳೆಣಿಕೆಯ ಅಥವಾ ಬಹಳ ದೂರದಿಂದ ಅಣ್ಣ ಬಸವಣ್ಣನ ಅನುಭಾವಿ ಅಲ್ಲಮನ ಜ್ಞಾನಕ್ಕೆ ಬೆರಗಾಗಿ ಒಳಗಾಗಿ ಅತ್ತ ಕಡೆ ಧಾವಿಸಿ ಬಂದಂತ ಅನೇಕ ಶರಣೆಯರು ತಮ್ಮ ಕಾಯಕದೊಂದಿಗೆ ಈ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡ್ರು. ಅವರಲ್ಲಿ ಬರಬರ್ತಾ ಆರ್ಯ ಸಂಸ್ಕೃತಿಯ ಪ್ರಭಾವದಿಂದ ತಮ್ಮ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿರ್ತಕ್ಕಂಥ ಭಾರತೀಯ ಪರಂಪರೆಯಲ್ಲಿ ಮಾತೃದೇವೋಭವ ಎಂದು ಜೀವನವನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಭಾರತೀಯ ಪರಂಪರೆಗೆ ಒಂದು ವಿರೋಧಾಭಾಸವೆಂಬಂತೆ ಐರೋಪ್ಯ ರಾಷ್ಟ್ರದ ಕಡೆಯಿಂದ ಬಂದಂತ ಆರ್ಯ ಸಂಸ್ಕೃತಿ, ವಿಚಾರ ಪ್ರಧಾನ ಒಂದು ಸಂಸ್ಕೃತಿ ಭಾರತೀಯ ಮಹಿಳಾ ಕುಲವನ್ನ ಅಧೀನ ಸಂಸ್ಕೃತಿಗೆ, ಸ್ವಾತಂತ್ರ್ಯಹೀನಳನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಬಂತು. ಆ ಪೂರ್ವಕಾಲದ ಅನುಭವವನ್ನ ಶಾಸ್ತ್ರಬದ್ಧ ರಚನಾತ್ಮಕವಾದ ನೆಲೆಯಲ್ಲಿ ಋಷಿಮುನಿಗಳ ಮಾರ್ಗದರ್ಶನದಲ್ಲಿ ಉಪನಿಷತ್ತುಗಳು ಅಲ್ಲಲ್ಲಿ ದಾಖಲಿಸಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾವು ನೋಡ್ತೇವೆ. ಗಾರ್ಗಿ, ಮೈತ್ರೇಯಿ ಅಂತ ಮೇಧಾವಿಗಳು ಮಹಿಳಾ ಕುಲದ ಮಾದರಿಗಳಾಗಿ ನಮ್ಗ ಪೂರ್ವ ಕಾಲದಲ್ಲಿ ಗಮನಕ್ಕೆ ಬರ್ತಾರೆ. ಈ ವಚನ ಸಾಹಿತ್ಯ, ವಚನಗೋಷ್ಠಿ ಅಂತೆಲ್ಲ ನಾವು ಕರೆಯುವಂತ ಎಲ್ಲ ವಿಚಾರವಂತರು ವಚನಗಳಲ್ಲಿನ ಅನುಭವ ಪದವು ಭಕ್ತನ ಮನಸ್ಥಿತಿಯನ್ನ ಹೇಳುತ್ತದೆ. ಮನಮತನ, ಭಾವಮತನ ಈ ನೆಲೆಯಲ್ಲಿ ವಿಚಾರಗೋಷ್ಠಿ ನಡೀತಕ್ಕಂಥ ಆ ಅಣ್ಣ ಬಸವಣ್ಣನ ಮುಖಂಡತ್ವದಲ್ಲಿ, ಅನುಭವ ಮಂಟಪದಲ್ಲಿ ಶರಣರ ಅನುಭವ ಚಿಂತನೆಯನ್ನ ಮೇಧಾವಿಗಳು ಹೇಳ್ತಾರ ಅನುಭವದ ರತ್ನ ಅಂತ, ಅದು ಶಿಶುಕಂಡ ಕನಸಿನಂತೆ ಅಂತ. ಹೀಗೆ ವಚನಗಳು ಅನುಭವಜನ್ಯ ಅಧಿಕಾರವಾಣಿಯಂತೆ ಇವತ್ತ ನಿಮ್ಮೆಲ್ಲರನ್ನ ಆವರಿಸಿಕೊಂಡಿವೆ. ಇವತ್ತ ನನಗೆ ಪ್ರಧಾನವಾಗಿ ಕೊಟ್ಟಿರ್ತಕ್ಕಂಥ ಅಲಕ್ಷಿತ ವಚನಗಾರ್ತಿಯರು ಅನ್ನುವ ಈ ವಿಷಯದಲ್ಲಿ ಲಕ್ಷಿತ ವಚನಕಾರ್ತಿಯರು, ನಿರ್ಲಕ್ಷಿತ ವಚನಕಾರ್ತಿಯರು ಅಂತ ಎರಡು ವಿಭಾಗದಲ್ಲಿ ನಾವು ಗುರುತಿಸ್ಕೊಳ್ತೇವೆ. ಸಾಮಾನ್ಯವಾಗಿ ನಾವು ಅನೇಕ ವಿಶ್ವವಿದ್ಯಾಲಯದ ಅಥವಾ ಬೇರೆ ಬೇರೆ ವೇದಿಕೆಯ ವಿಚಾರಗೋಷ್ಠಿಯಲ್ಲಿ ಅನೇಕ ವಿಚಾರವಂತ ಮೇಧಾವಿಗಳಿಂದ ಕೇಳ್ತಕ್ಕಂಥ ಹೆಸರು ಸತ್ಯಕ್ಕ ಇರ್ಬೋದು, ಗೊಗ್ಗವೆ ಇರ್ಬೋದು, ಬೊಂತಾದೇವಿ ಇರ್ಬೋದು, ಹೀಗೆ ಮುಕ್ತಾಯಕ್ಕ, ಶರಣೆ ಸಂಕವ್ವೆ, ಆಯ್ದಕ್ಕಿ ಲಕ್ಕಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ ಈ ಹೆಸರುಗಳನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ತಾರ. ಇನ್ನು ಕೆಲವು ಹೆಸರುಗಳಿವೆ. ನಾನು ಇವತ್ತಿನ ವಿಚಾರಗೋಷ್ಠಿಯ ಚರ್ಚೆಗೆ ಬಹುತೇಕ ಎಲ್ಲಾ ಪುರಾತನರ ವಚನಗಳು ಅನ್ನುವ ಡಾಕ್ಟರ್ BV ಸೀರೂರವರ ಸಂಪಾದನೆಯ ಮೈಸೂರಿನ ಸುತ್ತೂರು ಸಂಸ್ಥಾನ ಮಠ ಪ್ರಕಟಣೆ ಮಾಡಿರ್ತಕ್ಕಂಥ ಸಂಪುಟಗಳನ್ನ ಅಧ್ಯಯನಕ್ಕೆ ಬಳಸ್ಕೊಂಡಿದ್ದೀವಿ. ಅದರಲ್ಲಿ ಅಪರೂಪದ ವಚನಕಾರ್ತಿಯರು ನನಗ ಗಮನಕ್ಕೆ ಬಂದ್ರು. ಕದರೆ ರೆಬ್ಬವ್ಯ ಅಂತ ಗುಮ್ಮೇಶ್ವರ ಅನ್ನುವ ವಚನಾಂಕಿತದೊಳಗ ತನ್ನ ಅನುಭವಗಳನ್ನ ದಾಖಲಿಸ್ತಾಳ. ಹೀಗೆ ಒಂದು 15 ಜನ ವಚನಕಾರ್ತಿಯರನ್ನ ನಾನು ಗುರುತಿಸಿದೆ. ಶರಣೆ, ಕಾಳವ್ವೆ, ಅಲ್ಲಿ ವಚನಕಾರರು ಬಹುತೇಕ ಪುಣ್ಯಸ್ತ್ರೀ ಅನ್ನುವ ಶೀರ್ಷಿಕೆ ಅಡಿ ವಚನಗಾರ್ತಿಯರನ್ನ ಅಲ್ಲಿ ದಾಖಲಿಸ್ತಾ ಹೋಗ್ತಾರ. ನಾನು ಅವರನ್ನ ಶರಣೆ ಅಂತ ಕರೆದ್ಬಿಡ್ತೀನಿ. ಹೀಗೆ ಶರಣೆ ಕಾಳವ್ವೆ, ಶರಣೆ ಮಸಣಮ್ಮ, ಶರಣೆ ಗಂಗಮ್ಮ, ಲಕ್ಷ್ಮಮ್ಮ, ರಾಯಮ್ಮ, ಕಾಲಕಣ್ಣಿಯ ಕಾಮಮ್ಮ, ಶರಣೆ ರೇಚವ್ವೆ, ಶರಣೆ ಕೇತಲದೇವಿ, ಕೊಟ್ಟಣದ ಸೋಮಮ್ಮ, ಶರಣೆ ವೀರಮ್ಮ, ಶರಣೆ ಗುಂಡವ್ವೆ, ಶರಣೆ ರೇಖಮ್ಮ, ಶರಣೆ ಕಾಳವ್ವೆ, ಹಡಪದ ಲಿಂಗಮ್ಮ, ಶರಣೆ ಅಕ್ಕಮ್ಮ.
ಈ ನಿರ್ಲಕ್ಷಿತ ವಚನಕಾರ್ತಿಯರಲ್ಲಿ ನನಗೆ ಹಡಪದ ಲಿಂಗಮ್ಮ ಅನ್ನುವ ವಚನಕಾರ್ತಿಯ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿತು. ಯಾಕಂದ್ರೆ 112 ವಚನಗಳನ್ನ ನಮಗೆ ಇವತ್ತು ಲಭ್ಯ ಇರತಕ್ಕಂತ 112 ವಚನಗಳನ್ನ, ಒಂದು ಸ್ವರವಚನವನ್ನ ಹೀಗೆ ನಮಗ ಅಧ್ಯಯನಕ್ಕೆ, ಆಲೋಚನೆಗೆ, ನಮ್ಮ ಬದುಕಿನ ಅನೇಕ ಬದಲಾವಣೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಹಾತಾಯಿ ಶಿವಶರಣೆಯರ ಈ ಚರ್ಚೆ ಇವತ್ತು ಅನೇಕ ವೇದಿಕೆಗಳಲ್ಲಿ, ವಿಶ್ವವಿದ್ಯಾಲಯಗಳ ಅಧ್ಯಯನ ಕೊಠಡಿಗಳಲ್ಲಿ ನಡೀತಾ ಇಲ್ಲ. ಇವತ್ತು ಶಶಿಕಾಂತ್ ಪಟ್ಟಣ ಸರ್ ಅಂತವರು ವಿಶೇಷವಾಗಿ ಆಳ ಅಧ್ಯಯನಕ್ಕೆ ತೊಡಗಿದಾಗ ಇಂಥ ಕೆಲವು ಹೆಸರುಗಳನ್ನ ವಿಸ್ತಾರವಾಗಿ ಅರ್ಥವತ್ತಾದ ಸಕಾರಣದೊಂದಿಗೆ ಪರಿಚಯಿಸ್ತಕ್ಕಂಥ ವಿದ್ವತ್ತನ್ನ ಪಟ್ಟಣ್ ಸರ್ ಪಡೆದಿದ್ದಾರೆ. ಪಟ್ಟಣ್ ಸರ್ ಅವರ 4-5 ಭಾಷಣಗಳನ್ನ ನಾನು ಮುಖಾಮುಖಿ ಕೇಳಿದ್ದೀನಿ. ಹೀಗಾಗಿ ಇನ್ನೂ ಇವರ ಬಗ್ಗೆ ಹೆಚ್ಚಿನ ಚರ್ಚೆಗಳಾಗಬೇಕನ್ನುವ ನಿಟ್ಟಿನೊಳಗ, ಅವ್ರ ಬಗ್ಗೆ ವಿಶೇಷ ಅಧ್ಯಯನಗಳಾಗಿ ದಾಖಲಾಗಬೇಕನ್ನುವ ನಿಟ್ಟಿನೊಳಗ ನಾನು ಇಂಥ ಒಂದು ಸಣ್ಣ ಪ್ರಯತ್ನಕ್ಕ ಸರ್ ಸಲಹೆಯೊಂದಿಗೆ ಮುಂದುವರೆದೆ. ಹೀಗೆ ಅಲಕ್ಷಿತರಲ್ಲಿಯೇ ಯಾವ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಜೀವಪರ ಸಂಸ್ಕೃತಿಯ ನೆಲೆಯೊಳಗ ಬಸವಣ್ಣ ವಚನ ಸಾಹಿತ್ಯವು ದೇಹ ಮೂಲವಾಗದೆ ಜೀವ ಮೂಲವಾಗಬೇಕು ಅಂತ ಅದಕ್ಕೆ ಆದ್ಯತೆಯನ್ನ ಕೊಟ್ಟಂತವನು. ಕರಿಯ, ಬಿಳಿಯ, ಕೆಂಪು, ಮೇಲು, ಕೀಳು, ಕುಂಟ, ಕುರುಡ ಈ ಯಾವ ಭೇದಗಳನ್ನು ಮಾಡದೆ ಜೀವಸ್ವರ ಹೇಗೆ ಸಂಗೀತಗಾರರಲ್ಲಿ ನಾದಸ್ವರವಾಗುತ್ತದೋ ಹಂಗೆ ವಚನಕಾರರಲ್ಲಿ ಜೀವಸ್ವರ ಭಾವ ಮೂಲದಿಂದ ಅನುಭಾವ ಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಮುಂದುವರೆದು ಅಲ್ಲಿ ಭಾಷೆ ಮೂಲವಾಗದೆ ಭಾವ ಮೂಲವಾಯಿತು. ಭಾವ ಮತನಗೊಂಡು ಅನುಭಾವದ ಸಿದ್ಧಿಯನ್ನ ಪಡಿತು. ಅದಕ್ಕೆ ಸತ್ಯ, ದಯೆ, ಮಯೆ, ಕಾಯಕ, ದಾಸೋಹದ ಪರಿಕಲ್ಪನೆಗಳು ಬಹಳ ಮುಖ್ಯ ಆಗಿತ್ತು. ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಬಯಲ ಸ್ವರೂಪಿ ಅಲ್ಲಮ ಭಕ್ತಿ ಭಂಡಾರಿ ಬಸವಣ್ಣನವರ ವಚನ ಚಳವಳಿಯ ಎಲ್ಲಾ ಮಜಲುಗಳನ್ನ ಸರಿಯಾದ ಗ್ರಹಿಕೆಯಲ್ಲಿ ಹಿಡಿದಿಟ್ಟುಕೊಂಡು ಸಾಮಾನ್ಯರಿಗೂ ಅರಿಯುವಂತ ಕೆಲಸ ಮಾಡ್ತಕ್ಕಂಥವ್ರು ಅಣ್ಣ ಬಸವಣ್ಣ ಮತ್ತು ಅಲ್ಲಮ. ಇವರ ಜೊತೆಗೆ ಮಹಿಳಾ ಮಾದರಿಯಾಗಿ ಮುನ್ನೆಲೆಗೆ ಬಂದಂತ ಅಕ್ಕ ಮಹಾದೇವಿಯವರ ವಿಚಾರಧಾರೆ ಅವರ ಬಸವಣ್ಣನನ್ನ ಅಲ್ಲಮನನ್ನ ಮನಮುಟ್ಟುವಂತೆ, ಅವರಿಗೆ ಸರಿ ಹೊಂದುವಂತೆ ಚರ್ಚೆ ಮಾಡ್ತಾ ಇಡೀ ವಚನ ಸಾಹಿತ್ಯದೊಳಗೆ ಅಕ್ಕ ಮಹಾದೇವಿ ಆವರಿಸ್ಕೊಳ್ತಾರೆ. ಆ ಮಾತು ಬೇರೆ. ಹೀಗೆ ಭಾವಗಳು ಮತನದಿಂದ ಅನುಭಾವದ ಜ್ಞಾನ ಹೊರಹೊಮ್ಮಲಿಕ್ಕೆ ಆ 12ನೇ ಶತಮಾನದ ಶಿವಶರಣರ ಪರಂಪರೆ ಸಾಧ್ಯ ಆಗ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂದ್ರ ಜಾತೀಯತೆ, ಮೇಲು ಕೀಳು, ಆಚಾರ ವಿಚಾರ, ಹೀಗೆ ಸಂಪ್ರದಾಯವಾದಿ ನೆಲೆಯಲ್ಲಿ ಮಹಿಳೆಯರನ್ನ ಬಂಧನಗಳಲ್ಲಿ ಬಂಧಿಸಿಡ್ತಕ್ಕಂಥ ಪರಂಪರೆ ಭಾರತವನ್ನ ಆವರಿಸ್ಕೊಳ್ತಕ್ಕಂಥ ಸಂದರ್ಭದೊಳಗ ಅನೇಕ ಮಡಿವಂತಿಕೆಯನ್ನ, ಕಾಯಕದಿಂದ ದೂರ ಇರತಕ್ಕಂಥ ಅನೇಕ ಜನಸಾಮಾನ್ಯರನ್ನ ಕಾಯಕ ಮೂಲದಿಂದ ಗುರುತಿಸಿ ಯಾವುದೂ ಶ್ರೇಷ್ಠ ಯಾವುದೂ ಕನಿಷ್ಠ ಅಲ್ಲ ಅನ್ನುವ ವಿಚಾರವನ್ನ ಬಸವಣ್ಣ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾನೆ. ಶರಣೆ ಸಂಕವ್ಯ ಅಂತ ಸಾಮಾನ್ಯ ಮಹಿಳೆಗೂ ಅನುಭವ ಮಂಟಪದಲ್ಲಿ ಪ್ರಾತಿನಿಧ್ಯ ಕೊಡುವುದು ಇದಕ್ಕೆ ಮಾದರಿ, ಇದಕ್ಕೆ ಒಂದು ಉದಾಹರಣೆ ಅಂತ ಅನ್ಕೊಳ್ತೀನಿ ನಾನು. ಜೊತೆಗೆ ನಾ ಏನು ನಿರ್ಲಕ್ಷಿತ ವಚನಗಾರ್ತಿಯರು ಅಂತ ಒಂದು 15 ಜನ ಶರಣೆಯರನ್ನ ಉದಾಹರಿಸಿದ್ನಲ್ಲ, ಆ ಎಲ್ಲ ವಚನಗಾರ್ತಿಯರಲ್ಲಿ ವೃತಾಚರಣೆ ಅನ್ನೋದು ಸಾಮಾನ್ಯ ಭಾವದಲ್ಲಿ ವ್ಯಕ್ತಗೊಳ್ತದೆ. ಶರಣೆ ಮಸಣಮ್ಮ ಹೇಳ್ತಾಳೆ, ವೃತಭ್ರಷ್ಟನ ಕೂಡಿದವರಿಲ್ಲ. ವೃತಾಚರಣೆ ಬಗ್ಗೆ ಎಲ್ಲಾ ಮಹಿಳಾ ಶರಣೆಯರು, ವಚನಗಾರ್ತಿಯರು ವೃತ್ತದ ಬಗ್ಗೆ ಪ್ರತಿಯೊಂದು ಸಾಲಿ ಒಂದು ಸಾರಿ ನನಗನಿಸಿದ್ದಂತೂ ನಿಜ. ಇವರೆಲ್ಲರೂ ಒಂದೇ ಕಡೆ ಇರುವುದರಿಂದ ತಮ್ಮ ವಚನಗಳನ್ನ ಚರ್ಚೆ ಮಾಡಿ ಏನಾದರೂ ದಾಖಲಿಸಿದ್ರ ಅಥವಾ ಅನುಭವ ಮಂಟಪದಲ್ಲಿ ಅಭಿವ್ಯಕ್ತ ಪಡಿಸಿದ್ರ ಅಂತೇಳಿ. ಗಂಗಮ್ಮ ಶರಣೆ ಹೇಳ್ತಾಳ,
ಆವಋತವಾದಡು ಒಂದೇ ಋತವಯ್ಯ ಅಂತ. ಈಗ ನಾವು ಕಾಯಕವೆಲ್ಲ ಒಂದೇ ಅಂತ, ನೀರೆಲ್ಲವೂ ತೀರ್ಥ, ಅನ್ನವೆಲ್ಲ ಪ್ರಸಾದ ಅನ್ನುವ ಹಾಗೆ ಆವಋತವಾದಡು ಒಂದೇ ಋತವಯ್ಯ ಅಂತೆ ಕೆಲಸ. ಅದಕ್ಕೆ ಈಗ ನಾವು ಅನೇಕ ದೇವಾನುದೇವತೆಗಳನ್ನ ಪೂಜಿಸ್ತಕ್ಕಂಥ ಇವತ್ತಿನ ಆಧುನಿಕ ಸಂದರ್ಭದೊಳಗ ವಜ್ರ ಕಿರೀಟಗಳನ್ನ, ಬಂಗಾರದ ಕಿರೀಟಗಳನ್ನ, ಬೆಳ್ಳಿಯ ಗದೆಗಳನ್ನ, ಏನೇನೋ ಉಡುಗೊರೆಯಾಗಿ ರೇಷ್ಮೆಯ ಸೀರೆಗಳನ್ನ ಉಡುಗೊರೆ ಕೊಟ್ಟು ಭಕ್ತಿ ಭಾವವನ್ನ ತೋರಿಸ್ತಕ್ಕಂಥ ಈ ವೃತಾಚರಣೆಗಳಿವೆಯಲ್ಲ, ಇವೆಲ್ಲವುಗಳನ್ನ ಧಿಕ್ಕರಿಸಿರ್ತಕ್ಕಂಥ ವಚನ ಚಳವಳಿ, ಶರಣ ಚಳವಳಿ ಬಹಳ ಮುಖ್ಯ ಆಗ್ತದೆ ಇವತ್ತಿನ ಆಧುನಿಕತೆಯ ಸಂದರ್ಭದೊಳಗ. ಲಕ್ಷ್ಮಮ್ಮ ಅನ್ನುವ ವಚನಗಾರ್ತಿ ಋತ ತಪ್ಪಲು ಶರೀರವೇ ಕಡೆ ಅಂತ ಶಿವಧ್ಯಾನದ ಋತ ಹೇಳ್ತಾಳೆ. ಆ ಶಿವಶರಣಿ ಹೇಳ್ತಕ್ಕಂಥ ಋತ ಅದು ಶಿವಧ್ಯಾನದ ಋತ. ರಾಯಮ್ಮ ಅನ್ನುವ ಶಿವಶರಣಿ ಋತ ತಪ್ಪಲು ಶರೀರವಿಡುವ ನರಕಿಗೆ ಮುಕ್ತಿ ಇಲ್ಲ. ನರಕಿಗೆ ಭವಿಗಳನ್ನೆಲ್ಲ ನರಕಿಗಳು ಅಂತ ಕರೀತಾರ. ಕಾಮಮ್ಮ ಅನ್ನುವ ಶರಣೆ ಋತಭ್ರಷ್ಟರ ನಿಟ್ಪೊರೆಸುವೆ ಅಂತ. ರೇಚವ್ಯ ಅನ್ನುವ ತಾಯಿ ಋತಹೀನನ ಬೆರೆಯಲುಂಟೆ, ಹೀಗೆ ಋತಹೀನನ ಬೆರೆಯಲಾಗದು, ಋತಹೀನನ ನೆರೆಯ ನರಕವಲ್ಲದೆ ಮುಕ್ತಿ ಇಲ್ಲ, ಋತಹೀನನ ನೆರೆಯಲು ನರಕಕ್ಕೆ ಮೂಲ, ಭಕ್ತ ಮತಹೀನನರಿದು ನೆರೆಯಯ್ಯ, ಋತವಿದ್ದಡೇನು ಋತಹೀನರಾದ ಬಳಿಕ. ಹೀಗೆ ಋತದ ಬಗ್ಗೆ ಹೇಳ್ತಾ ತಮ್ಮ ವಿಚಾರಗಳನ್ನ ದಾಖಲಿಸ್ತಾರ. ಉದಾಹರಣೆಗೆ ಶರಣೆ ರಾಯಮ್ಮನ ಒಂದು ವಚನವನ್ನ ಉದಾಹರಿಸಿ ಆ ಋತದ ಬಗೆಗಿನ ಒಂದೆರಡು ವಿಚಾರಗಳನ್ನ ವಿವರಿಸುವುದಾದ್ರೆ, ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ, ಭವಿಗೆ ಮೇಲು ಋತ ಪುನರ್ದೀಕ್ಷೆಯಲ್ಲದೆ ಭಕ್ತಂಗುಂಟೆ, ಋತ ತಪ್ಪಲು ಶರೀರವಿಡುವ ನರಕಿಗೆ ಮುಕ್ತಿ ಇಲ್ಲ, ಅಮುಗೇಶ್ವರ ಲಿಂಗದಲ್ಲಿ ಅಂತ ತನ್ನೊಂದು ವಚನ ಹೇಳ್ತಾ. ಗರಡಿ ಅಂದ್ರೆ ನಾನ್ ಅಂದ್ಕೊಳ್ಳೋದು ವಚನ ಪರಂಪರೆಯ ನೆಲೆಯೊಳಗ ಸಂಸಾರ. ಭವಿಗಳೆಲ್ಲ ಸಂಸಾರ ಜಂಜಡದೊಳಗ ನಲಗೋದ್ರಿಂದ ಆಸೆ ದುರಾಸೆಗಳನ್ನ ಆಸರೆಯಾಗಿ ಬಳಸ್ಕೊಳ್ತಕ್ಕಂಥ ಸಂಸಾರಿಗಳು. ಇನ್ನ ಕಾಳಗ ಅಂದ್ರ ವೀರ ಸನ್ಯಾಸತ್ವದ ತಪಸ್ಸು ಅಥವಾ ಯೋಗ ಭಾವ ಅನುಭಾವ ಸಿದ್ಧಿ ಅಂತ ಗುರುತಿಸ್ಕೊಂಡ್ರೆ, ಭವಿ ಮೇಲು ಋತ ಪುನರ್ದೀಕ್ಷೆಯನ್ನ ಪಡಿತಾ ಹೋಗ್ತಾನವ. ಒಂದು ಅಲ್ಲದೆ ಇನ್ನೊಂದು ಮತ್ತೊಂದು ಹೀಗೆ ಮಗದೊಂದು ಅನೇಕ ಆಚಾರ ವಿಚಾರಗಳಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಳೆಗುಂದುವಂತೆ ನೋಡ್ಕೊಳ್ತಾನ. ಭವಿ ಭಕ್ತನಾಗ್ಲಿಕ್ಕೆ ಸಾಧ್ಯ ಅಂತ ವಚನಕಾರರೇ ಹೇಳ್ತಾರ. ಭವಿ ಎಂದರೆ ಸಂಸಾರಿ ಅಥವಾ ಸಾಮಾನ್ಯನೆಂದರೆ ಅಂತವನಿಗೆ ದೀಕ್ಷೆ ಋತ ಪುನರ್ದೀಕ್ಷೆಯ ಅಗತ್ಯ ಇರುತ್ತದೆ. ಆದರೆ ಶರಣೆ ರಾಯಮ್ಮನ ಅರ್ಥದಲ್ಲಿ ಶಿವಭಕ್ತನಿಗೆ ಸದಾ ಬಯಲ ಬೆಳಕಿನ ಸುಜ್ಞಾನದ ಹಾದಿ ತೆರೆದಿರುತ್ತದೆ. ರಾಯಮ್ಮ ತಾಯಿ ಶರಣೆ ಹೇಳ್ತಾಳ, ಭವಿ ಬಯಲ ಬೆಳಕಿಗೆ ಏನಾದ್ರೂ ಬೆರಗಾಗಿ ನಿಜ ಶರಣರ ಅನುಭವ ಗೋಷ್ಠಿಗೆ ಒಳಗಾಗಿ ಅದರ ಅರಿವಿನ ಆಲಯದಲ್ಲಿ ತಾನೂ ಕೂಡ ಒಂದಾದ್ರೆ ಅವನು ಸುಜ್ಞಾನದ ಹಾದಿಯಲ್ಲಿ ಸಾಕ್ತಾ ಇರ್ತಾನೆ. ಅವನಿಗೆ ದೀಕ್ಷೆಯ ಋತದ ಯಾವ ಹಂಗೂ ಬೇಡ ಅಂತೇಳಿ ನಾವು ತಿಳಿದಿರಬೇಕು. ಹಾಗಾಗಿ ಸಾಮಾನ್ಯನಾದವ ಭವಿಯು ಅಂತರಂಗದ ಅರಿವೇ ಆಚಾರವಾದಾಗ ಅಸಾಮಾನ್ಯನಾದ ಭಕ್ತನಾಗಲು ಸಾಧ್ಯವೆಂಬುದನ್ನ ಎಲ್ಲ ವಚನಕಾರರು ಶಿವಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅರಿವು ಆಚಾರವಾಗದೆ ಬರೀ ವಿಚಾರವಾಗಿ ಉಳಿದು ನುಡಿಯಲ್ಲಿ ಮಾತ್ರವಿದ್ದಡೆ ಮುಕ್ತಿವಿಲ್ಲವೆಂಬ ನಿರ್ಧಾರ ಭಾವದಲ್ಲಿ ಅನುಭವ ಸಿದ್ಧಿಗೊಂಡು ತಮ್ಮ ರಾಯಮ್ಮ ಅಮುಗೇಶ್ವರ ಲಿಂಗದಲ್ಲಿ ಮನಸ್ಸಿಟ್ಟು ಆ ವಿಶೇಷತೆಯನ್ನ ಆ ವಚನದಲ್ಲಿ ದಾಖಲಿಸ್ತಾಳ. ಹೀಗೆ ಇವತ್ತೂ ಕೂಡ ಆಧುನಿಕ ಪರಂಪರೆಯಲ್ಲಿ ಎಷ್ಟೋ ವಿಜ್ಞಾನ ಲೋಕ, ಎಷ್ಟೋ ವೈಚಾರಿಕ ಲೋಕ ಮುಂದುವರೆದಾಗಲೂ ಸಹ ಇಂದಿನ ಆಧುನಿಕ ನಗರ ಪ್ರದೇಶದ ಮಹಿಳೆಯರಂತೂ ಇಂದಿಗೂ ಪರಂಪರೆಯಲ್ಲಿ ವೃತಾಚರಣೆಗಳನ್ನ ಹಾದಿ ಬೀದಿಯಲ್ಲಿರ್ತಕ್ಕಂಥ ದೇವರಿಗೆ ದಿಂಡ್ರಿಗೆ ಮುಡುಪು ಕಟ್ಟೋದು,
ವೃತ ಉಪವಾಸ ವನವಾಸಗಳನ್ನ ಮಾಡ್ತಾ ಅಣ್ಣ ಬಸವಣ್ಣ ಹೇಳಿರ್ತಕ್ಕಂಥ ಶಿವನಾಮ ಸ್ಮರಣೆಯನ್ನ ಮರೆತು ನಾವೇ ಶಿವ ಸ್ವರೂಪಿಗಳಾಗಬಹುದು ಅಂತ ಅಲ್ಲಮನ ಆ ಜ್ಞಾನದ ಮಾತುಗಳನ್ನ ಮರೆತು ಬಳಲ್ತಾ ಇರೋದನ್ನ, ಜೀವನವನ್ನ ಸಾಗಿಸ್ತಾ ಇರುವುದನ್ನ ನಾವು ತೆರೆದ ಕಣ್ಣಿನಿಂದ, ತೆರೆದ ಮನಸ್ಸಿನಿಂದ ನೋಡೋದನ್ನ ಕಾಣ್ತೇವೆ. ಹೀಗಾಗಿ ಇಂಥ ವಚನಕಾರ್ತಿಯರ ವಿಚಾರಗಳು ನಮಗ ದಾರಿದೀಪವಾಗಿ ಬೆಳಕು, ಮನಸ್ಸನ್ನ ಆವರಿಸಿಕೊಂಡಾಗ ಮಾತ್ರ ನಾವು ಈ ಲೋಕಕ್ಕೆ ಮತ್ತೊಂದು ಹೊಸ ಸದಾಶಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ. ಸತ್ಯಕ್ಕ ಅಲ್ಲಲ್ಲಿ ಚರ್ಚೆ ಆಗ್ತಕ್ಕಂಥ ಸತ್ಯಕ್ಕ ಮನುಷ್ಯತ್ವದ ಮರ್ಮವನ್ನ ಅರುತ್ತಾ ತಿಳಿಸ್ತಾ ಹೇಗೆ ತನ್ನ ವಚನಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಮುಂದಾಗ್ತಾಳಂದ್ರೆ, ಹೇಗೆ ಈ ಪರಂಪರೆಯೊಳಗ ಪ್ರಕೃತಿಯೊಳಗ ಮಾಧುರ್ಯ ಭರಿತವಾದ ಹಣ್ಣು ರುಚಿಯಿಂದ ಮಾನ್ಯಗೊಳ್ತದೋ, ಹೇಗೆ ಅಂದವಿಲ್ಲದ ಹೂ ಸುವಾಸನೆಯಿಂದ ಮಾನ್ಯಗೊಳ್ತದೋ ಅಂದ್ರೆ ಇಚ್ಛಿತಗೊಳ್ತದೋ, ಎಲ್ಲರ ಅಪೇಕ್ಷೆಗೆ ಒಳಗಾಗುತ್ತದೋ, ಆ ರೀತಿಯಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಶಿವನ ಅನುಗ್ರಹಕ್ಕೆ ಗುರಿಯಾಗಿ ಶರಣರ ಅನುಭಾವಲೋಕಕ್ಕೆ ಬೆರಗಾಗಿ ಒಳಗಾಗಿ ಮುಂದುವರೆದರೆ ಅವರೆಲ್ಲರ ಜೀವ ಭಾವದಲ್ಲಿ ಭಕ್ತಿ ಅನ್ನೋದು ಸಮ್ಮಿಳಿತಗೊಳ್ತದೆ. ಆ ಅನುಭಾವ, ಆ ಭಕ್ತಿ ಯುಕ್ತಿಯಿಂದ ಅನುಭವಗೊಂಡಾಗ ಆ ಶರಣರ ಆ ಮತನ ಕ್ರಿಯೆ ಇವರ ಮನಸ್ಸಿಗೆ ನಾಡ್ತತಿ ಅಂತೇಳಿ ಶರಣೆ ಸತ್ಯಕ್ಕ ತನ್ನ ಒಂದು ವಚನದೊಳಗ ನಾವು ಎಷ್ಟು ಪ್ರಮಾಣಬದ್ಧವಾಗಿರಬೇಕು, ನಾವು ಎಷ್ಟು ಈ ಶರಣ ಪರಂಪರೆಯ ಆಚಾರ ವಿಚಾರಗಳನ್ನ ನಮ್ಮ ಕಿವಿಯ ಮೇಲೆ ಹಾಕಿಕೊಳ್ಬೇಕು ಅನ್ನುವ ವಿಚಾರಗಳನ್ನ ಹೇಳ್ತಾರೆ. ಇನ್ನ ಹಡಪದ ಲಿಂಗಮ್ಮ ಅನ್ನುವ ವಚನಗಾರ್ತಿಯ ಬಗ್ಗೆ ಹೇಳಿದ್ದೇನೆ ನಾನು. ಅಲ್ಲಿ ಆ ತಾಯಿ, ಆ ಶರಣೆ ಬಸವಾದಿ ಶರಣರ ಸಮಕಾಲೀನ ಹಡಪದ ಅಪ್ಪಣ್ಣನವರ ಧರ್ಮ ಪತ್ನಿ. ಆ ತಾಯಿ 112 ವಚನಗಳನ್ನ ಬರೆದಿದ್ದಾಳ, ಆದರೂ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾಳಂತೆ. ಆ ಲಿಂಗಮ್ಮ ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಮಂಗಳದ ಮಹಾಬೆಳಗಿನೊಳಗೆ ಲೋಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಅಂತ ಹೇಳಿ ತನ್ನ ವಿಚಾರಗಳನ್ನ ಹಂಚಿಕೊಳ್ತಾ. ಅಂದ್ರೆ ಪತಿಭಕ್ತಿಯನ್ನ, ಗುರುಭಕ್ತಿಯನ್ನ, ಪತಿಧರ್ಮವನ್ನ ಮೆರೆದಿರ್ತಕ್ಕಂಥ ಲಿಂಗಮ್ಮ ಕನಿಷ್ಠ ತಾನು ಹೆಣ್ಣು ಕನಿಷ್ಠ ಮೋಕ್ಷಕ್ಕೆ ಅರಳಲ್ಲ, ಶೂದ್ರಳು, ಅಕಿ ಅಬಲೆ ಅಂತ ಏನೆಲ್ಲ ಕರಿತಕ್ಕಂಥ ಒಂದು ಸಮಾಜದೊಳಗ ತಾನು ಕನಿಷ್ಠದಲ್ಲಿ ಹುಟ್ಟಿದ್ರು ಕೂಡ ಹಡಪದ ಅಪ್ಪಣ್ಣನಂತ ಶರಣರ ಕೈ ಹಿಡಿದು ಪಾದ ಹಿಡಿದು ನಾನು ಈ ಮುಕ್ತಿಯ ಮಾರ್ಗವನ್ನ ಕಂಡುಕೊಂಡೆ, ಮಂಗಳದ ಮಹಾಬೆಳಗಿನಲ್ಲಿ ಚನ್ನ ಬಸವಣ್ಣನನ್ನ ಗುರು ಅಂತ ಸ್ವೀಕರಿಸ್ತಾಳ. ಬಹಳ ದೊಡ್ಡ ಶರಣ ಹಡಪದ ಅಪ್ಪಣ್ಣನೂ ಇದ್ದಾಗಲೂ ಸಹಿತ ತನ್ನ ಧರ್ಮ ಪತಿಯನ್ನ ಆಕಿ ಬಿಟ್ಟುಕೊಟ್ಟು ಗುರುವಾಗಿ ಚನ್ನ ಬಸವಣ್ಣನನ್ನ ಸ್ವೀಕರಿಸ್ತಾಳ. ಹೀಗೆ ಹಡಪದ ಅಪ್ಪನೇ ಎನ್ನ ಕರಸ್ಥಲಕ್ಕೆ ಲಿಂಗವಾಗಿ ಬಂದು ನೆಲೆಗೊಂಡನು ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾ, ಚನ್ನ ಮಲ್ಲೇಶ್ವರನೇ ಎನ್ನ ಮನಸ್ಥಳಕ್ಕೆ ಪ್ರಾಣವಾಗಿ ಬಂದು ಮೂರ್ತಗೊಂಡನು ಅಂತ. ಹೀಗೆ 12ನೇ ಶತಮಾನದಲ್ಲಿ ಅನಕ್ಷರಸ್ಥ ಮಹಿಳೆಯರಲ್ಲಿದ್ದಿರ್ತಕ್ಕಂಥ ಈ ಒಂದು ವಿಶ್ವವಿಶಾಲವ್ಯಾಪಿ ಮನಸ್ಥಿತಿ ಇಂದಿನ ಆಧುನಿಕತೆಯ ಮಹಿಳೆಯರಿಗೆ ಬರಬೇಕಾಗಿದೆ. ನಾವು ಮತ್ತೆ ಮತ್ತೆ ಇವತ್ತಿನ ಆಧುನಿಕ ಜಂಜಡಗಳನ್ನ, ಆಧುನಿಕ ತಲ್ಲಣಗಳನ್ನ ಇಟ್ಟುಕೊಂಡು ವಚನ ಸಾಹಿತ್ಯವನ್ನ ಎದುರುಗೊಂಡಾಗ ಅನೇಕ ನಾವು ಸಮಸ್ಯೆಯ ಸಂಕೀರ್ಣತೆಯಲ್ಲಿ ತೊಳಲಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಮತ್ತೆ ಅದಕ್ಕೆ ಉದಾಹರಣೆಯನ್ನ ಕೊಡಬೇಕಾಗಿಲ್ಲ. ಹಾಗಾಗಿ ಅಲಕ್ಷಿತ ವಚನಕಾರ್ತಿಯರ ಈ ವಚನಗಳು ಅಲ್ಲಲ್ಲಿ ಚರ್ಚೆಯಾಗಿ ಆ ಚರ್ಚೆಯ ವಿಷಯ ವಸ್ತುಗಳು ಜನಸಾಮಾನ್ಯರಿಗೆ ದಾರಿದೀಪಗಳಾಗುವ ಅನಿವಾರ್ಯತೆಯನ್ನ ಮನಗಂಡೇ ನಾವು ಅವುಗಳನ್ನ ಸಾಧ್ಯವಾದಷ್ಟು ಬರಹದ ಮುಖೇನ, ಭಾಷಣದ ಮುಖೇನ, ಚರ್ಚೆಯ ಮುಖೇನ ಹೀಗೆ ವೇದಿಕೆಯಲ್ಲಿ ಚರ್ಚೆ ಮಾಡುವ ಅನಿವಾರ್ಯತೆಯನ್ನ ಮನಗಾಣಬಹುದು.
ಹಾದರ ಕಾಯಕದ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಅನ್ನುವ ನಾಮಾಂಕಿತದೊಳಗ ಶರಣೆ ಗಂಗಮ್ಮನ ಒಂದು ವಚನ, ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ ಅಂತ ಕರೀತ. ಆವ ಋತವಾದಡು ಒಂದೇ ಋತವಯ್ಯ, ಆಯ ತಪ್ಪಿದಡೆ ಸಾವಿಲ್ಲ, ಋತ ತಪ್ಪಿದಡೆ ಕೂಡಲಿಲ್ಲ, ಕಾಕ ಪೀಕದಂತೆ ಕೂಡಲ ನಾಯಕ ನರಕ ಗಂಗೇಶ್ವರ ಲಿಂಗದಲ್ಲಿ. ಶರಣೆ ಗಂಗಮ್ಮ ತಾಯಿ ಕಾಯಕದಲ್ಲಿ ಭಿನ್ನ ಭೇದವಿಲ್ಲ ಅನ್ನುವ ನಿರ್ಧಾರ ಭಾವವನ್ನ ತಾಳ್ತಾ ಕಾಯಕದಿಂದ ಶ್ರಮವಹಿಸಿ ಪ್ರಾಮಾಣಿಭೂತವಾಗಿ ನಿರ್ವಹಿಸುವುದಂದೇ ಕಾಯಕವನ್ನು ಪ್ರಮಾಣಿಭೂತವಾಗಿ ಅಂದ್ರೆ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ, ಅತಿ ಆಸೆಗೆ ನಾವು ಅತಿ ಲಾಭಕ್ಕಾಗಿ ನಾವು ಒಳಗಾಗದೆ ದುಡಿತಕ್ಕೆ ತಕ್ಕ ಫಲವನ್ನ ಮಾತ್ರ ಅಪೇಕ್ಷೆ ಪಡಬೇಕು ಅಂತ. ಶರಣೆ ಗಂಗಮ್ಮ ಅದೇ ತೆರನಾಗಿ ಋತಾಚರಣೆಯಲ್ಲಿಯೂ ಶ್ರೇಷ್ಠ ಕನಿಷ್ಠ ಸಣ್ಣದು ದೊಡ್ಡದು ಎಂಬ ವ್ಯತ್ಯಾಸವಿಲ್ಲ. ಶಿವಧ್ಯಾನದಲ್ಲಿ ತೊಡಗಿ ಮನಸ್ಸು ಶುದ್ಧಿಯಿಂದ ನಿರ್ವಹಿಸುವುದೊಂದೇ ಋತವೆನ್ನುತ್ತಾಳೆ. ಋತ ಅಂದ್ರೇನು? ನಿರ್ಮಲ ಮನಸ್ಸಿನಿಂದ ಮನೆಗೆಲಸವನ್ನ ಅಥವಾ ನಮ್ಮ ವೈಯಕ್ತಿಕ ಕೆಲಸಗಳನ್ನ, ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಅನೇಕ ಬಂಧು ಬಳಗದವರೊಂದಿಗೆ ವ್ಯವಹಾರವನ್ನು ನಡೆಸೋದು ಯಾವ ಹಮ್ಮು ಬಿಮ್ಮುಗಳಿಲ್ಲದೆ, ಯಾವ ಸ್ವಾರ್ಥ ಲಾಲಸೆಗಳಿಲ್ಲದೆ ಅವ್ರ ಜೊತೆ ಒಡನಾಡೋದು, ಅದು ಒಂದು ಋತ ಅಂತ ಕರೀತಾರ. ಹಾಗಾಗಿ ಶುದ್ಧ ಕಾಯಕ ಮತ್ತು ಪರಿಶುದ್ಧ ಋತದಿಂದ ಮಾತ್ರವೇ ಗಂಗೇಶ್ವರ ಲಿಂಗದಲ್ಲಿ ಸಾಮೀಪ್ಯದಿಂದ ಮೋಕ್ಷ ಪ್ರಾಪ್ತಿ ಎಂದು ಆಕಿ ಅದನ್ನ ಒಪ್ಪಿರ್ತಾಳ. ಪರಿಶುದ್ಧ ಶುದ್ಧ ಅನ್ನುವ ಪದಕ್ಕೆ ಶುದ್ಧ ಕಾಯಕ ಅಶುದ್ಧ ಕಾಯಕ ಅಂತಿಲ್ಲ. ಶುದ್ಧ ಕಾಯಕ ಅಂದ್ರೆ ಲಾಭ, ಕಾಯಕಕ್ಕೆ ತಕ್ಕ ಲಾಭವನ್ನ ಮಾತ್ರ ಪಡೆಯೋದು ಅಂತ. ಆಯದ ಅಕ್ಕಿ ಲಕ್ಕಮ್ಮ ಇವರೆಲ್ಲ ತಮ್ಮ ಆಸೆ ಎಂಬುದು ಅರಸಂಗಲದೆ ಅತಿ ಆಸೆಗೆ ಒಳಗಾಗದೆ ತಮ್ಮ ಬದುಕನ್ನ ನಿರ್ವಹಿಸಿರ್ತಕ್ಕಂಥ ಎಲ್ಲ ಶಿವಶರಣೆಯರು ನಮಗೆ ಮಾದರಿಯ ರೂಪವಾಗಿ, ಆದರ್ಶದ ರೂಪವಾಗಿ ಕಂಡು ಬರ್ತಾರೆ. ಮುಂದುವರಿದು ಶರಣೆ ರೇಚವ್ಯೆಯ ಒಂದು ವಚನ, ಒಂದೇ 3 ಸಾಲಿನ ಒಂದು ಸಣ್ಣ ವಚನ ನನಗೆ ಬಹಳ ಆಸ್ಥೆ ವಹಿಸ್ತು. ಯಾಕಂದ್ರೆ ಒಬ್ಬ ಮಹಿಳೆ, ಬಂಜೆತನದ ಮಹಿಳೆಯನ್ನ ಕಂಡಂತ ತಾಯಿ ಶರಣೆ ರೇಚವ್ಯೆ, ಬಂಜೆಯಾವಿಂಗೆ ಕ್ಷೀರ ಉಂಟೆ, ವೃತಹೀನನ ಬೆರೆಯಲುಂಟೆ, ನೀ ಬೆರೆದಡೂ ಬೆರೆ ನಾನಲ್ಲೇ ನಿಜ ಶಾಂತೇಶ್ವರ ಅಂತ ಒಂದು ವಚನವನ್ನ ಹೇಳ್ತಾ. ಬಂಜೆತನದ ಮಹಿಳೆಯ ಹತ್ತಿರ ಹೇಗೆ ಜೀವಾಮೃತ ಸ್ವರೂಪಿ ಮಗುವಿನ ಜನನದಿಂದ ತಾಯಿಯ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ, ಜೀವಾಮೃತ ಅಮೃತ ಸಮಾನವಾದಂತ ಹಾಲು ಹೇಗೆ ಲಭಿಸುವುದಿಲ್ಲವೋ ಹಾಗೆ ಋತಹೀನರಾದವರ ಹತ್ತಿರ ಭಕ್ತಿ, ಯುಕ್ತಿ, ಆಚಾರ ಭಾವ ಎಂಬ ಸುಜ್ಞಾನ ಸಂಗತಿಗಳು ದೊರೆಯುವುದಿಲ್ಲ ಅಂತ ನಿರ್ಧರಿಸ್ತಾಳೆ. ಋತಹೀನ ಅಂತಂದ್ರೆ ಮಾನಸಿಕವಾಗಿ ಅವನು ಒಂದು ಸಿದ್ಧ ಸ್ಥಿತಿಯನ್ನ ತಲುಪದೇ ಇರತಕ್ಕಂಥದ್ದು. ಮಾನಸಿಕವಾದ ಸಿದ್ಧ ಸ್ಥಿತಿ ಯಾರಿಗೆ ಲಭಿಸ್ತತೆಯೋ ಅವನು ಭೋಗಿ ಆಗೋದಿಲ್ಲ, ಅವನು ಯೋಗಿ ಆಗ್ತಾನೆ. ಅವನು ರೋಗಿ ಆಗುವುದಿಲ್ಲ, ನಿರೋಗಿ ಆಗ್ತಾನೆ. ಆ ಕಾರಣದಿಂದ ಇಲ್ಲಿ ರೇಚವ್ಯೆ ಬಂಜೆ ಹಾಗೂ ಋತಹೀನರ ಮನಸ್ಸಿನ ಅಪಕ್ವತೆಯ ಕಾರಣದಿಂದ ಅವರ ಸಂಪರ್ಕ ಅಥವಾ ಸಂಯೋಗದ ತಿರಸ್ಕಾರವನ್ನ ತನ್ನ ವಚನದಲ್ಲಿ ನಿರ್ಧರಿಸ್ತಾಳೆ. ಆದರೆ ಈ ಸಾಂಸಾರಿಕ ಜಂಜಡ ಅಥವಾ ತಾಪತ್ರಯದಲ್ಲಿ ಬಳಲುವವರು ಬಂಜೆತನ ಹಾಗೂ ಋತಹೀನರ ಸಂಘ ಮಾಡಿದರೂ ನಾನು ಪರಿತಪಿಸುವುದಿಲ್ಲ, ನಾನು ಅವರಿಂದ ಬಹುದೂರ. ಋತಹೀನರಿಂದ ಹೇಗೆ ನಾವು ಬಹುದೂರ ನಿಲ್ಲಲಿಕ್ಕೆ ಒಂದು ಮನಸ್ಥಿತಿಯಲ್ಲಿ ನಿರ್ಧಾರ ಬೇಕೋ, ಮನೋದೃಢತೆ, ನಿರ್ಧಾರದ ಮನಸ್ಥಿತಿ, ಸರಿಯಾದ ಮಾರ್ಗಾನ್ವೇಷಣೆ ಇವೆಲ್ಲವೂ ನಮಗೆ ಮುಖ್ಯ ಆಗ್ತವೆ. ಕಾಲಕಣ್ಣಿಯ ಕಾಮಮ್ಮನ ವಚನ, ಹೇಗೆ ನಾವು ನಿತ್ಯ ಶಿವಧ್ಯಾನದಲ್ಲಿ ತೊಡಗಬೇಕು, ಶಿವಧ್ಯಾನ ಒಂದೇ ನನ್ನ ಜೀವ ಉಸಿರು ಅನ್ನುವ ಲೆಕ್ಕದೊಳಗ ತಾಯಿ ಶರಣೆ ಕಾಮಮ್ಮ ವಚನ ಹೇಳ್ತಾಳ.
ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ, ಕಿವಿಯಲ್ಲಿ ಪ್ರತಿಧ್ವನಿಸುವ ಒಂದೇ ಒಂದು ಮಾತು ನಾದ, ಅದು ಶಿವನಾಮ ಸ್ಮರಣೆ ಅಂತ. ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ, ಸಂಚರಿಸಿ ಬೇಡಿ ನೀಡಿ ತಿನ್ನುವ ಭಾವ ನಂದಲ್ಲ, ದುಡಿದು ತಿನ್ನುವ ಭಾವ. ಸದಾ ಶಿವನಾಮ ಸ್ಮರಣೆ, ಋತಭ್ರಷ್ಟರ ನಿಟ್ಟೊರೆಸುವೆ ಅಂತ. ಋತಭ್ರಷ್ಟರು ಅಂದ್ರೆ ಬಹಳ ಕಡು ವಿರೋಧವನ್ನ ವ್ಯಕ್ತಪಡಿಸ್ತಾಳ. ಸುಟ್ಟು ತುರುತುರನೆ ತೂರುವೆ ಅಂತ. ಅಂತವರನ್ನ ಸುಟ್ಟು ಬೂದಿಯನ್ನ ಮಾಡುವ ಮಟ್ಟಕ್ಕೂ ಆಕಿ ವಿಚಾರಿಸ್ತಾಳ. ಹೀಗೆ ನಿರ್ಭೀತಿ ನಿಜಲಿಂಗದಲ್ಲಿ ನಿಜಲಿಂಗ ಅನ್ನುವ ಅಂಕಿತದೊಳಗ ಕಾಲಕನ್ಯೆಯ ಕಾಮಮ್ಮ ತನ್ನ ಮನಸ್ಸಿನ ಪಕ್ವ ವಿಚಾರವನ್ನ ಈ ವಚನದಲ್ಲಿ ದಾಖಲಿಸ್ತಾಳ. ಹೀಗೆ ಅಲಕ್ಷಿತ ವಚನಕಾರ್ತಿಯರಾಗಿರ್ತಕ್ಕಂಥ ಈ ಮಹಿಳೆಯರೇ ಮೊದಲು ಈ ಸಮಾಜದಲ್ಲಿ ಭಾರತೀಯ ಪರಂಪರೆಯಲ್ಲಿ ಅಲಕ್ಷ್ಯಕ್ಕೊಳಗಾಗಿದ್ದಾರೆ. ಅಂಥದ್ರಲ್ಲಿ ವಚನ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೆರಳೆಣಿಕೆಯ ವಚನಗಾರ್ತಿಯರು, ಶರಣಿಯರು, ಮತ್ತೆ ನಮ್ಮಂತ ಅಲ್ಪ ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಓದು ಬರಹದಲ್ಲಿ ತೊಡಗಿರ್ತಕ್ಕಂಥವರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಅನ್ನುವ ಒಂದು ವಿವೇಕವನ್ನ ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ, ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅಧ್ಯಯನಗಳನ್ನ ಅಥವಾ ಹೆಚ್ಚಿನ ಚರ್ಚೆಗಳನ್ನ ಈ ನಿಟ್ಟಿನಲ್ಲಿ ಅಳಿದು ಹೋಗ್ತಕ್ಕಂಥ, ನಮ್ಮಿಂದ ದೂರ ಆಗ್ತಕ್ಕಂಥ ವಚನಕಾರ್ತಿಯರ ಕುರಿತು ಮಾತನಾಡುವ ಅಗತ್ಯತೆ ಇದೆ. ಆ ನಿಟ್ಟಿನೊಳಗ ಒಂದು ಸಣ್ಣ ಪ್ರಯತ್ನವನ್ನ, ನನ್ನ ವಿಚಾರ ಗ್ರಹಿಕೆಯಲ್ಲಿ ದಕ್ಕಿದ ಕೆಲವು ಅನುಭವಗಳನ್ನ ತಮ್ಮೆದುರಿಗೆ ಹಂಚಿಕೊಳ್ತಾ ಇದ್ದೀನಿ. ಶರಣೆ ಕಾಳವ್ಯ ಅನ್ನುವ ವಚನಗಾರ್ತಿ, ಕೈ ತಪ್ಪಿ ಕೆತ್ತಲು ಕಾಲಿಂಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಋತಹೀನನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ ಅಂತ. ಅಂಕಿತ ಕರ್ಮ, ಧರ್ಮ, ಕರ್ಮ ಅನ್ನೋದನ್ನ ಕೆಲಸ ಅಂತನೂ ಕಾಯಕ ಅಂತನೂ ನಾವು ಒಪ್ಪಿ ಸಣ್ಣ ಪುಟ್ಟ ಕೆಲಸ ಮಾಡ್ತೇವೆ. ಅಂದ್ರೆ ಜಾಗೃತ ಪ್ರಜ್ಞೆಯನ್ನ, ಎಚ್ಚರದ ಮನಸ್ಥಿತಿಯನ್ನ ನಾವು ಪಡಿದೇ ಹೋದ್ರೆ, ಅದ್ರ ಬಗ್ಗೆ ನಿಗಾ ವಹಿಸದೆ ಹೋದ್ರೆ, ಜಾಗೃತವಾದ ಸ್ಥಿತಿಯಲ್ಲಿ ನಾವು ಕಾಯಕ ಅಥವಾ ಸಂಭಾಷಣೆಯನ್ನ ನಡೆಸಬೇಕೆಂದು ಕಾಳವ್ಯ ಇಲ್ಲಿ ನಮ್ಮ ಗಮನಕ್ಕೆ ತಂದು ತನ್ನ ವಿಚಾರವನ್ನ ಮನವರಿಕೆ ಮಾಡಿಕೊಡ್ತಾಳ. ಮಾತು ಆಡಿದರೆ ಹೋಯಿತು ಎಂಬ ನಾಣ್ಣುಡಿಗೆ ಪೂರಕವಾಗಿ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲವೆಂದು ಎಚ್ಚರಿಸುತ್ತಾಳೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ನಮ್ಮ ಹಿರಿಯರು ನಾಣ್ಣುಡಿಯನ್ನು ಹೇಳ್ತಾರಲ್ಲ, ಆ ಕಾರಣದಿಂದ ಸೋಸಿ ಮಾತನಾಡಬೇಕು. ಮಾತು ಇನ್ನೊಬ್ಬರ ಮನಸ್ಸನ್ನ ಮುದಗೊಳ್ಳುವಂತಿರಬೇಕು. ಮಾತು ಮಹತ್ವಾಕಾಂಕ್ಷೆಯ ನೆಲೆಯಲ್ಲಿ ಇರಬೇಕು. ಮಾತು ಮರ್ಯಾದೆಯನ್ನ ತಂದು ಕೊಡುವಂತಿರಬೇಕು ಅನ್ನುವ ನಿಟ್ಟಿನೊಳಗ ಹಿಡಿತವಿಲ್ಲದೆ ಮಾತು, ಬೇಡಿಕೆ ಇಲ್ಲದ ಕಾಯಕ. ಹಿಡಿತವಿಲ್ಲದೆ ಏನೇನೋ ಮಾತಾಡ್ತಾ ಹೋದ್ರೆ ಯಾರಾದರೂ ಮನಸ್ಸಿಗೆ ನೋವುಂಟಾಗಬಹುದು, ನಮ್ಮಿಂದ ಅವರು ದೂರ ಆಗಬಹುದು, ಸಂಬಂಧವನ್ನ ಕಡಿತಗೊಳಿಸಬಹುದು. ಹಾಗಾಗಿ ಹಿತಮಿತವಾದಂತ ಮಾತು, ಸತ್ಯಬದ್ಧವಾದಂತ ಮಾತು, ಬೇಡಿಕೆ ಇಲ್ಲದ ಕಾಯಕ. ಕಾಯಕದ ಬಗ್ಗೆನೂ ಆಕೆ ಮಹತ್ವವನ್ನ ಕೊಡ್ತಾಳ. ಇವೆರಡು ವ್ಯರ್ಥ ಜೀವನಕ್ಕೆ ರಹದಾರಿಗಳಿದ್ದಂತೆ. ಯಾರು ಸಂಸಾರದ ಈ ಜಂಜಡದೊಳಗಿದೀವಲ್ಲ, ನಾವೆಲ್ಲ ಈ ದಾರಿಯಲ್ಲಿ ಪಯಣಿಸುವವರನ್ನೇ ಋತಹೀನರು, ಇವರು ನರಕಕ್ಕೆ ಯೋಗ್ಯರೆಂದು ಕಾಳವ್ಯ ಇಲ್ಲಿ ಯಾವ ಅಡೆತಡೆಗಳಿಲ್ಲದೆ ಇದರ ಬಗ್ಗೆ ನಮಗೆ ಎಚ್ಚರವನ್ನ ವಹಿಸ್ತಾ, ನಮಗೆ ಎಚ್ಚರವನ್ನ ಮೂಡಿಸುವುದರ ಜೊತೆಗೆ ನಾವು ಸಾಗಬೇಕಾದ ಹಾದಿಯನ್ನ ತೋರುವಂತ ನಿಟ್ಟಿನೊಳಗೆ ಮಾರ್ಮಿಕವಾದ ವಿಚಾರಗಳನ್ನ ಅನುಭವ ದೃಷ್ಟಿಯೊಳಗ ಹೇಳ್ತಾ ನಮ್ಮನ್ನ ಕಟ್ಟುವಂತ, ನಮ್ಮನ್ನ ಮುಟ್ಟುವಂತ ಸ್ಥಿತಿ ಈ ವಚನಗಾರ್ತಿಯರೆಲ್ಲ ಮಾಡಿದ್ರು. ಪುಣ್ಯಸ್ತ್ರೀ ಅಥವಾ ಶರಣೆ ಗುಡ್ಡವ್ಯೆ
ತನು ಬತ್ತಲೆ ಆದಡೇನು ಮನ ಬತ್ತಲೆ ಆಗದ ನಕ್ಕ ಅಂತ. ಭವಿ ಬೆತ್ತಲೆಯಾದರೇನು ಭಕ್ತನಲ್ಲ ಅನ್ನೋ ಒಂದು ಮಾತಿದೆ. ಅನೇಕ ಜನ ಇವತ್ತು ಬೆತ್ತಲೆ ಆಗಿರ್ತಕ್ಕಂಥ ವೃತಾಚರಣೆಯನ್ನ ಮಾಡ್ತಾರೆ. ಮಾನಸಿಕವಾಗಿ ಸಿದ್ಧಗೊಳ್ಳದೆ ಇರತಕ್ಕಂಥ ಸಾಮಾನ್ಯನು ಬೆತ್ತಲೆಯಾಗಿದ್ದರೂ ಅದಕ್ಕೆ ಅರ್ಥ ಇಲ್ಲ. ಅಕ್ಕಮಹಾದೇವಿಯ ಬೊಂತಾದೇವಿಯ ಆ ಬೆತ್ತಲೆಗೆ ಈ ವಚನ ಸಾಹಿತ್ಯದೊಳಗೆ ಒಂದು ಅರ್ಥ ಇದೆ. ಅಂತರಂಗದ ಬೆಳಕಿನೊಂದಿಗೆ ಕಲ್ಯಾಣಕ್ಕೆ ಬಂದಂತ ಆ ಎರಡೂ ಶರಣೆಯರನ್ನ ಈ ಒಂದು ಉದ್ದೇಶಪೂರ್ವಕವಾದಂತ ಒಂದು ಅಧ್ಯಯನಕಾರರು ಬೆತ್ತಲೆಯಾಗಿ ಬಂದ್ರು ಅಂತ, ಅಂತರಂಗದ ಮಹಾ ಬೆಳಕಿನೊಂದಿಗೆ ಬಂದ್ರು ಅಂತ ಕರೀಲಿಲ್ಲ ಅವರು. ಇರ್ಲಿ, ಹೀಗೆ ತನು ಬತ್ತಲೆಯಾದಡೇನು ಮನ ಬತ್ತಲೆಯಾಗದ ನಕ್ಕ, ಋತವಿದ್ದಡೇನು ಋತಹೀನರಾದ ಬಳಿಕ, ನೆರೆದಡೆ ನರಕವಯ್ಯ ನಿಂಬೇಶ್ವರ ಅಂತೇಳಿ ಶರಣೆ ಗುಡ್ಡವೇ ಅಂತರಂಗ ತೆರೆದ ಕಣ್ಣಿನಿಂದ ಈ ಲೋಕದ ಜನರ ವ್ಯವಹಾರ ಭಾವವನ್ನ ಮನಗಂಡವರು, ಜೊತೆಗೆ ತನ್ನ ತನುವನ್ನ ಬೆತ್ತಲೆಯಾಗಿ ಮಾಡಿಕೊಂಡು ಜನಸಾಮಾನ್ಯರ ಕಣ್ಣಿಗೆ ಮಣ್ಣೆರಚುವ ಸಂಪ್ರದಾಯವಾದಿಗಳನ್ನ ಕಂಡವಳು. ಅದಕ್ಕೆ ಕಠೋರವಾಗಿ ಈ ವಚನದ ಮುಖೇನ ಅವರಿಗೆ ಎದುರುಗೊಳ್ತಾಳ, ವಿಚಾರವನ್ನ ಹಂಚ್ಕೊಳ್ತಾಳ. ಅಂತವರ ಮನದ ಬೆತ್ತಲೆಯ ಪ್ರಶ್ನೆಯೇ ಗುಡ್ಡವಿಗೆ ಮುಖ್ಯವಾಗುತ್ತದೆ. ಜೈನ ಧರ್ಮ ಪರಂಪರೆಯಲ್ಲಿ ಶ್ವೇತಾಂಬರ ದಿಗಂಬರರನ್ನು ನೋಡಿದೀವಿ. ಇವತ್ತು ಕೂಡ ದಿಗಂಬರರು ಅಲ್ಲಲ್ಲಿ ತಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಂಡುಬರುವುದನ್ನ, ಅವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚು ಜೈನ ಧರ್ಮ ಪರಂಪರೆ ಈ ಲೋಕದೊಳಗ ಈ ನಾಡಿನೊಳಗ ಪಸರಿರ್ತಕ್ಕಂಥ ಸಂದರ್ಭದೊಳಗ ಗುಡ್ಡವೇ ಆ ಒಂದು ಪ್ರಸಂಗವನ್ನ ಮನಗಂಡು ಅದಕ್ಕೆ ವಿರೋಧವಾದಂತ ಜನಸಂಸ್ಕೃತಿಯನ್ನ ಕಟ್ಟುವ ನಿಟ್ಟಿನ ಈ ವಚನ ಧರ್ಮ ಪರಂಪರೆಯಲ್ಲಿ ತನ್ನ ಅನುಭವವನ್ನ ಹೊರಹಾಕಿದ್ದು ಬಹಳ ಮುಖ್ಯ. ಇದು ಗಮನೀಯ ಅಂತ ನನಗನಿಸ್ತದೆ. ಕಾಯವು ಋತಭಾವದಲ್ಲಿ ನಿರತವಾದಳೇನು ಭವಿಯಲ್ಲಿನ ಮನೋಭಾವ ಪರಿಶುದ್ಧತೆಯಲ್ಲಿ ನಿರಹಂಕಾರ ಸ್ವರೂಪದಲ್ಲಿರಬೇಕು. ನಡೆಯಲ್ಲಿನ ಪರಿ ನುಡಿಯಲ್ಲಿ ಬಾರದಿರ್ದಡೆ ಅವನು ಗುಡ್ಡವೆಯ ವೃತಹೀನವೆಂದು ಜರಿಯುತ್ತಾಳೆ. ಇವತ್ತು ನಾವು ನುಡಿತೇವಿ, ನಡೆಯಲ್ಲ ಅಂದ್ರೆ ಹೇಗೆ ತಪ್ಪಾಗ್ತತೋ ಅದಕ್ಕೆ ನಡೆ ನುಡಿ ಸಿದ್ಧಾಂತವಾದ ಬಳಿಕ ಕುಲಹೊಲೆ ಸೂತಕವಿಲ್ಲ ಅಂತ ವಚನಕಾರರು ಹೇಳ್ತಾರೆ. ನುಡಿದಂತೆ ನಡಿಬೇಕು, ನಡೆದದ್ದನ್ನು ನುಡಿಬೇಕು. ಇದು ಶರಣರ ಧರ್ಮ, ಶರಣರ ಮನೋಧರ್ಮ ಆಗಬೇಕು ಅನ್ನೋದನ್ನ ಅವರು ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಲೋಕಕ್ಕೆ ಅರುತ್ತಾ ಬಂದಂಥವ್ರು. ಆ ನಿಟ್ಟಿನೊಳಗೆ ಗುಡ್ಡವೇ ಕೂಡ ಮುಕ್ತ ಆಗ್ತಾರ. ಹೀಗೆ ಋತಹೀನರಿಗೆ ಅಂತವರಿಗೆ ನರಕವೇ ಗತಿ ಎಂದು ನಿಂಬೇಶ್ವರ್ನಲ್ಲಿ ಮನಮೆಚ್ಚಿ ಮಾತನಾಡುತ್ತಾಳೆ. ಅಕ್ಕಮ್ಮ ಅನ್ನುವ ವಚನಕಾರ್ತಿ ಇವರೆಲ್ಲ ತಮ್ಮ ವಚನಗಳನ್ನ ಶರಣೆ ಸಂಕವ್ವೆ ಈ ಋತಾಚರಣೆಯ ವಿಚಾರವಾಗಿನೇ ತನ್ನ ವಿಚಾರಗಳನ್ನ ಹೇಳ್ತಾ ನಡೆನುಡಿ ಸಿದ್ಧಾಂತವಾಗುವ ವಿಚಾರವನ್ನ ಹೇಗೆ ಹೇಳಿದ್ವೋ, ಕಾಯಕದಲ್ಲಿಯೇ ಕೈಲಾಸ ಕಾಣುವ ಋತ, ನಿತ್ಯವೂ ಸತ್ಯಪರವಾದ ಶಿವಧ್ಯಾನದ ಋತ ಅಂತ ಕರೀತಾರಲ್ಲ. ಉಪವಾಸ, ವನವಾಸ, ಭಕ್ತಿ ಆ ಋತಗಳಲ್ಲ. ಶರಣೆಯರು ಹೇಳ್ತಕ್ಕಂಥದ್ದು ಸಂಸಾರ ಸಾಗರದಲ್ಲಿ ಗಂಡು ಹೆಣ್ಣಿಗೆ ಸುಖ ದುಃಖದ ಸಹಭಾಗಿತ್ವದ ಋತ ಹೇಳ್ತಾ ಇದ್ದಾರೆ ಅವರು. ಅರಿವಿನಿಂದ ಕೂಡಿದ ಆಚಾರದ ಋತ ಹೇಳ್ತಾ ಇದ್ದಾರೆ ಅವರು. ಬೆತ್ತಲೆಯಾಗಿದ್ದರೂ ಬಯಲ ಜ್ಞಾನವನ್ನ ಅರಿವೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಋತವನ್ನ ಹೇಳ್ತಾ ಇದ್ದಾರೆ ಅವರು. ಹೀಗೆ ಶರಣೆ ಸಂಕವ್ವೆ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ಋತಹೀನನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕೊಯ್ವರಯ್ಯ, ಒಲ್ಲೆನೊಲ್ಲೆನಾಗಿ ನಿಮ್ಮಾಣಿ ನಿರ್ಲಜ್ಜೇಶ್ವರ. ಅಲ್ಲಲ್ಲಿ ಸಂದರ್ಭವನ್ನ ಸರಿಯಾಗಿ ಅರ್ಥೈಸಾಕೋ ಏನೋ ಸೂಳೆ ಸಂಕವ್ಯ ಅಂತ ಹೇಳ್ತಾರಲ್ಲ, ತನ್ನ ಕಾಯಕದ ಹಿನ್ನೆಲೆಯೊಳಗ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿಯೇ, ಹೀಗೆ ತನಗಾದಂತ ಅನುಭವದ ವಿಚಾರಗಳನ್ನ ಅದರಿಂದ ಬಿಡಿಸ್ಕೊಳ್ಳಿಕ್ಕೆ
ಅದರಿಂದ ಮರೆಮಾಚಿ ಹೊಸ ಲೋಕವನ್ನ ಕಟ್ಟಲಿಕ್ಕೆ ಬೇಕಾದಂತ ವಿಚಾರಗಳನ್ನ ಆ ತಾಯಿ, ಆ ಶರಣೆ ನಮಗೆ ವಚನ ಸಾಹಿತ್ಯದಲ್ಲಿ ಹಂಚ್ಕೊಳ್ತಾ ಬಹಳ ಮುಖ್ಯವಾಗಿ ಕಂಡು ಬರ್ತಾಳ. ಇನ್ನ ಕಾಳವ್ಯ ಅಂತ ಸಾಮಾನ್ಯ ವಚನಗಾರ್ತಿ ಅಸಾಮಾನ್ಯವಾದ ವಿಚಾರವನ್ನ ಋತಭ್ರಷ್ಟ ಲಿಂಗಬಾಹ್ಯನ ಕಂಡಡೆ ಸತ್ತ ನಾಯ ಕಾಗೆಯ ಕಂಡಂತೆ ಅವರೊಡನೆ ನುಡಿಯಲಾಗದು ಭೀಮೇಶ್ವರ. ಸತ್ತ ನಾಯೆ ಕಾಗೆಗಳನ್ನ ಅಂದ್ರೆ ಸೊಡ್ಡಳ ಬಾಚರಸ ಅನ್ನುವ ಒಬ್ಬ ವಚನಕಾರ ದೇವರಾಯ ಸೊಡ್ಡಳ ಅನ್ನುವ ಅಂಕಿತದೊಳಗ ಒಂದು ವಚನ ಹೇಳ್ತಾನೆ, ಬಹಳ ಮಾರ್ಮಿಕವಾದಂತ ವಚನ. ಈ ಎಲ್ಲ ವಚನಕಾರ್ತಿಯರಿಗೆ ಹಿನ್ನೆಲೆಯಾಗಿ ಈ ಮನುಷ್ಯತ್ವದ ಮರ್ಮವನ್ನ ಅರಿದೇ ಇರ್ತಕ್ಕಂಥ ಎಲ್ಲಾ ಮನುಕುಲದ ಮನುಷ್ಯರನ್ನ ಸರ್ ಇಲ್ಲ, ನೀವು ಮಾತಾಡ್ರಿ ಸರ್. ಅವ್ರು ಯಾರೋ ಮಾತಾಡಿದ್ರು, ನೀವು ಕಂಟಿನ್ಯೂ ಮಾಡಿ. ಆಯ್ತು ಮೇಡಮ್, ಆಯ್ತು ಮೇಡಮ್. ಇನ್ನೊಂದು 10 ನಿಮಿಷ ಮಾತಾಡ್ಲಿ? ಇಲ್ಲ, ಮಾತಾಡಿ ಸರ್. ಮಾತಾಡ್ರಿ ಸರ್. 6:15 ಮಟ್ಟ ಮಾತಾಡಿ. ಆಯ್ತು ಸರ್, ಇನ್ನೊಂದು 5-10 ನಿಮಿಷ ಮಾತಾಡಿ ಮುಗಿಸ್ತಾರೆ. ಮಾತಾಡಿ ಸರ್, ಮತ್ತೆ ಇನ್ನೂ 10 ನಿಮಿಷ ಮಾತಾಡಿ. ಆಯ್ತು ಸರ್, ಆಯ್ತು. ಮನುಷ್ಯತ್ವದ ಮರ್ಮವನ್ನ ಅರಿದೇ ಇರ್ತಕ್ಕಂಥ ಎಲ್ಲಾ ಮನುಕುಲವನ್ನ ಒಂದೇ ನಿಟ್ಟಿನೊಳಗ ಸೊಡ್ಡಳ ಬಾಚರಸ ಅನ್ನುವ ವಚನಕಾರ ಶರಣ ಪಾಪಿ ನಾನೊಂದು ಪಾಪವ ಮಾಡಿದೆ, ಆ ಪಾಪವೆನಗೆ ಸತಿ ಸುತರಾಗಿ ಕಾಡುತ್ತಿದೆ, ಪಾಪವನ್ನೇ ಬಿತ್ತಿ ಕೋಪವನ್ನೇ ಬೆಳೆದೆ, ಈ ಪರಿಯಲ್ಲಿ ದಿನಗಳು ಹೋದವಲ್ಲ, ಎನಗಿನ್ನೇನು ಪರಿ ಹೇಳ ದೇವರಾಯ ಸೊಡ್ಡಳ. ನನ್ನನ್ನು ಹೆಚ್ಚು ಕಾಡ್ತಕ್ಕಂಥ ವಚನ ಇದು. ಮನುಷ್ಯ ಸಹಜ ಗುಣದಲ್ಲಿ ನಾವು ಬದುಕ್ತಾ ಬಾಳ್ತಾ ಎಷ್ಟೋ ದೂರ ಬಂದ್ಬಿಟ್ಟಿದೀವಿ. 42 ವರ್ಷಗಳನ್ನು ಕಳೆದ್ವಿ. ಹೀಗೆ ನಾವು ನಮ್ಮ ಮನೆತನಕ್ಕೆ ಸೀಮಿತವಾಗಿ ಕಾಯಕದಲ್ಲಿ ತೊಡಗಿದರೆ ಮನುಕುಲೋದ್ಧಾರಕ್ಕಾಗಿ ತೆರೆದುಕೊಂಡಂತ ಮಹಾಮಾನವತವಾದಿಗಳಾಗಿ ಎಲ್ಲ ದೇಹಗಳಲ್ಲೂ ಜೀವ ಒಂದೇ ಅಂತ ಸಾರಿರ್ತಕ್ಕಂಥ ಈ ಶರಣರ ಮನೋಧರ್ಮವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಕೊನೆಯಂಚಿನಲ್ಲಿ ನಮ್ಮ ದಿನಮಾನಗಳ ಕೊನೆಯ ಸಂದರ್ಭದಲ್ಲಿ ಶಿವಧ್ಯಾನವನ್ನ, ಇಂಥ ಸತ್ಸಂಗಗಳನ್ನ, ಇಂಥ ಸಮರ್ಪಣಾ ಭಾವದ ಗೋಷ್ಠಿಗಳನ್ನ ಎಷ್ಟು ಮಾಡಿದ್ರು ಕಡಿಮೆ. ಅದಕ್ಕೆ ವಚನಕಾರರು ನೋಡ್ರಿ ಎಂತ ದೊಡ್ಡ ಮನಸ್ಥಿತಿಯನ್ನ ಹೊಂದಿದ್ರು ಅಂತ ಅನ್ನೋದಕ್ಕೆ ಪಾಪಿ ಅಂತ ಕರ್ಕೊಳ್ತಾರವ್ರು. ಸಾಧಕರವರು, ಅವರು ಅಸಾಮಾನ್ಯರವರು. ಸಾಮಾನ್ಯರ ಇರುವನ್ನ ಕಂಡು ನಮಗ್ ದಾರಿ ತೋರ್ಲಿಕ್ಕೆ ನಾವು ಹೆಂಡತಿ ಮಕ್ಕಳು ನಾನು ನಂದು ಅಂತೇಳಿ ಹೀಗೆ ಈ ಪ್ರಕೃತಿ ದೇವೋಭವ ಅಂತ ಬಸವಣ್ಣ ಹೇಳಿರ್ತಕ್ಕಂಥ ಪ್ರಕೃತಿಯ ಪರಮಾಪ್ತವಾದಂತ ನೆಲೆಯೊಳಗೆ ನಾವು ಈ ಲೋಕವನ್ನ ಮರೆತು ಬದುಕ್ತಾ ಇದ್ದೀವಿ. ನಾವು ಬಂದ ಕೆಲಸವನ್ನ ಮರೆತಿದ್ದೀವಿ. ಅದಕ್ಕೆ ಆ ಪಾಪವನ್ನೇ ಬಿತ್ತಿ ಕೋಪವನ್ನೇ ಬೆಳೆದು ನಮಗೆ ಅದನ್ನು ಬಿಟ್ರೆ ಮತ್ತೊಂದು ಇಲ್ಲ, ಶಿವನಾಮ ಸ್ಮರಣೆ ಇಲ್ಲ, ಇನ್ನೊಬ್ಬರ ಜೊತೆ. ಅದಕ್ಕೆ ಅಣ್ಣ ಬಸವಣ್ಣ ಎಂತ ದೊಡ್ಡ ಮಾತು ಹೇಳ್ತಾನ, ಅಣ್ಣ ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ ಅಂತ. ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನ ಎದುರುಗೊಂಡ್ರೆ ನಾವು ಬಹಳ ದೊಡ್ಡ ಸಾಧಕರಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅರಿವೇ ಗುರುವಾಗಬೇಕು ಅಂತ ನಮ್ಮ ಅಂತರಂಗ ಶುದ್ಧಿಯನ್ನ ಪದೇ ಪದೇ ಆತ್ಮಾವಲೋಕನವನ್ನ, ಆತ್ಮ ಸಾಕ್ಷಾತ್ಕಾರದ ನೆಲೆಯೊಳಗ ಈ ವಚನ ಪರಂಪರೆ ನಮಗೆ ಅರುಹುತ್ತಾ ಬಂತು, ತಿಳಿಸ್ತಾ ಬಂತು. 12ನೇ ಶತಮಾನದೊಳಗ ಪ್ರಾರಂಭವಾದಂತ ಈ ಶರಣ ಪರಂಪರೆ ಇವತ್ತು ಕೂಡ ನಿಂತಿಲ್ಲ. ನಾನು ಕೂಡ ಒಂದು 20-25 ವಚನಗಳನ್ನ ಶ್ರೀ ಗುರು ಶರೀಫ ಶಿವಯೋಗಿಯ ಅಂಕಿತದಲ್ಲಿ 20 ವಚನಗಳನ್ನ ಬರೆದಿದ್ದೀನಿ. ಇವತ್ತ ನಮ್ಮ ಅಕ್ಕಪಕ್ಕದ ಪ್ರಾದೇಶಿಕವಾಗಿ ನಮ್ಮ ಅರಿವಿಗೆ ಅವರು ಬೆಳಕಾಗಿ ಬಂದಂತ ಶರಣರನ್ನು ಯಾಕೆ ಇಲ್ಲಿ ನಾನು ಬರೆದಂತ ವಚನದ ಬಗ್ಗೆ ಹೇಳಿದೆ ಅಂತಂದ್ರೆ, ವಚನ ಪರಂಪರೆ ಅನ್ನೋದು ನಿಂತ ನೀರಲ್ಲ ಅಂತ. ಇವತ್ತು ಅನೇಕ ಜನ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ವಚನಗಳನ್ನ ತಮ್ಮ
ಭಕ್ತಿಗೆ ಒಳಗಾದಂತ ದೇವನಾಮ ಸ್ಮರಣೆಯ ಅಂಕಿತವಾಗಿಟ್ಟುಕೊಂಡು ವಚನಗಳನ್ನ ಬರಿತಾ ಇರೋರು ಇದ್ದಾರೆ. ಅಲ್ಲಮ ಪ್ರಭುದೇವರ ವ್ಯಕ್ತಿತ್ವ ಎಷ್ಟೋ ಶಿವಯೋಗಿಗಳಿಗೆ ಹಾದಿ ತೋರಿದೆ. ಶಿಶುನಾಳ ಶರೀಫ್ ಶಿವಯೋಗಿಗಳಂತವರು ಸಾಧಕರು ಕರ್ನಾಟಕದ ಕಬೀರರಂತ ಅನಿಸ್ಕೊಂಡಂತ ತತ್ವ ಪದಕಾರರು ವಚನ ಪರಂಪರೆಯ ಅಲ್ಲಮನನ್ನ ಮೆದುಳಾಗಿ ಸ್ವೀಕರಿಸಿದ್ರು ಅನ್ನೋದು ಬಹಳ ಮುಖ್ಯ. 18 ಪುರಾಣ 6 ಶಾಸ್ತ್ರ ನನ್ನ ಬಗಲಾಗ ಪ್ರಭುಲಿಂಗ ಲೀಲೆ ನನ್ನ ತಲಿ ಮ್ಯಾಗ ಅಂತೇಳಿ ನಮ್ಮ ಧಾರವಾಡ ಭಾಷೆಯ ಆಡು ನುಡಿಯೊಳಗ ಶರೀಫ್ ಸಾಹೇಬ್ರ ಒಂದು ಮಾತು ಹೇಳ್ತಿದ್ರಂತ. ಅಂದ್ರೆ ತಲಿ ಮ್ಯಾಗ ಅಂದ್ರೆ ತಲಿ ಮ್ಯಾಲೆಲ್ಲ ಅದು ನಮ್ಮ ಮೆದುಳು ಅಂತ. ಪ್ರಭುಲಿಂಗ ಲೀಲೆ ಅದು ಆ ಚಾಮರಸನ ಪ್ರಭುಲಿಂಗ ಲೀಲೆ ಕೃತಿಯನ್ನ ಸದಾ ತಮ್ಮ ಜೋಳಿಗೆಯಲ್ಲಿಟ್ಟುಕೊಂಡು ಅದನ್ನ ಮತಸ್ತಾ ಅದನ್ನ ಅಧ್ಯಯನ ಮಾಡ್ತಾ ಆ ಶಿವನನ್ನ ದರ್ಶನವನ್ನ ಪಡೆದಿರ್ತಕ್ಕಂಥ ಯೋಗಿಗಳು. ಸಾಮಾನ್ಯವಾದ ನೋಡ್ರಿ, ಅದಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಗಂಡು ಹೆಣ್ಣು ಇವ್ಯಾವ ಭೇದಗಳು ಶಿವನಲ್ಲಿ ಐಕ್ಯ ಸ್ಥಳವನ್ನ ಪಡೀಲಿಕ್ಕೆ ಕಾರಣ ಅಲ್ಲ ಅಂತ ವಚನಕಾರರು ಈ ಮಣ್ಣಿನ ಮಹಾಮಾರ್ಗವನ್ನ ತೋರಿಸಿಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಅವ್ರ ಕುರಿತಾದಂತ ಚರ್ಚೆ ನಮಗ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನೊಳಗ ಪುಣ್ಯ ಸ್ತ್ರೀ ಕಾಳವೇ ಸತ್ತ ನಾಯ ಕಾಗೆಯ ಕಂಡಂತೆ. ಯಾರು ಕಾಗೆ ಮಾಂಸವನ್ನ ನಾಯಿ ಮಾಂಸವನ್ನ ತಿಂದು ತೇಗಬೇಕು, ಉಂಡು ಬದುಕಬೇಕು ಅಂತ ಅನ್ನುವಂತ ಹುಚ್ಚರೂ ಕೂಡ ಈ ಭೂಮಿ ಮ್ಯಾಲಿಲ್ಲ. ಅದಕ್ಕ ಆ ತಾಯಿ ಕಾಳವೇ ಋತಭ್ರಷ್ಟರನ್ನ ಆ ಒಂದು ಅಷ್ಟು ವಿಚಿತ್ರವಾದಂತ ಕನಿಷ್ಠವಾದಂತ ಸ್ಥಿತಿಯೊಳಗಿಟ್ಟು ನೋಡ್ತಾಳ. ಅಂಗಾಂಗ ಸೌಂದರ್ಯಕ್ಕೆ ಮರಳಾಗುವವರು ಅಂತ ಋತಭ್ರಷ್ಟರು ಯಾರು? ಋತಭ್ರಷ್ಟ ಯಾರು? ಈ ಕಣ್ಣೆದುರಿಗೆ ಕಾಣ್ತಕ್ಕಂತ ದೇಹದಾರಿಗಳು, ಲಿಂಗದಾರಿಗಳದಾರಲ್ಲ, ಅಂಗಾಂಗ ಸೌಂದರ್ಯಕ್ಕೆ ಮರಳಾಗುವವರನ್ನ ಋತಭ್ರಷ್ಟರು ಅಂತ ಕರೀತಾರ. ಮೋಹ ಮಮಕಾರದ ಉನ್ಮಾದದಲ್ಲಿ ತೊಳಲಾಡುವವರನ್ನ ವಚನಕಾರರು ಋತಭ್ರಷ್ಟರು ಅಂತ ಕರೀತಾರ. ಅನ್ಯ ಮಹಿಳೆಯರ ಸಂಘ ಬಯಸುವವರನ್ನ ಋತಭ್ರಷ್ಟರು ಅಂತ ಕರೀತಾರ. ಚಿತ್ತ ವಿಕಾರದ ರೋಗದಿಂದ ಬಳಲುವವರನ್ನ ಋತಭ್ರಷ್ಟರು ಅಂತ ವಚನಕಾರ್ತಿಯರು ಕರೀತಾರ. ಋತಭ್ರಷ್ಟತೆ ಅಂದ್ರೆ ಜೀವ ವಿಕಾಸ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೋಗೋದು. ಜೀವ ವಿಕಾಸ ಸಿದ್ಧಾಂತಕ್ಕೆ ಪೂರಕವಾಗಿ ಬದುಕೋದನ್ನ ವಚನ ಪರಂಪರೆ ಒಪ್ಪಿಕೊಂಡಿದೆ ಅದು. ಯಾಕಂದ್ರೆ ಅವರೆಲ್ಲ ಸಂಸಾರಿಗಳಾಗಿದ್ರು. ಸಂಸಾರದೊಳಗಿದ್ದೇ ಶಿವಧ್ಯಾನವನ್ನ ಮಾಡ್ತಾ ಶಿವಲೋಕವಾಸಿಗಳಾಗ್ಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಅಣ್ಣ ಬಸವಣ್ಣ ಆಗಿರ್ಬೋದು, ಅನೇಕ ಜನ ಹಡಪದಪ್ಪಣ್ಣನಂತವ್ರು, ಮೋಳಿಗೆ ಮಾರಯ್ಯನಂತವ್ರು, ಇವರೆಲ್ಲ ನಮಗ ದಾರಿಯನ್ನ ತೋರಿದಾರ. ಹೀಗಾಗಿ ವಚನ ಪರಂಪರೆಯೊಳಗ ಅನೇಕ ಜನ ಮಹಿಳೆಯರು ಅಲಕ್ಷಿತ ಅಂತ ನಾವು ಒಂದು ವಿಚಾರ ವ್ಯಾಪ್ತಿಯನ್ನ ನಿರ್ದಿಷ್ಟ ಮಾಡ್ಕೊಳ್ಳಿಕ್ಕೆ ಅವರನ್ನ ಗುರುತಿಸಿ ಚರ್ಚೆ ಮಾಡಿದ್ರೂ ಕೂಡ ಬಸವಣ್ಣನವರ ನಿಟ್ಟಿನೊಳಗ, ಬಸವಣ್ಣನವರ ಮುಖಂಡತ್ವದೊಳಗ, ಅಲ್ಲಮರ ಅಧ್ಯಕ್ಷತೆಯೊಳಗ ಹೀಗೆ ನಡೆದಿರ್ತಕ್ಕಂಥ ಚರ್ಚೆ ಇದು ಜಗದ್ವ್ಯಾಪಿಯಾದದ್ದು. ಕನ್ನಡಮಯ ಶಿವನನ್ನ ಕನ್ನಡದೊಳಗ ಮಾತನಾಡಿಸ್ಬೇಕು. ಸಂಸ್ಕೃತ ಭೂಯಿಷ್ಠ ವೇದ ಉಪನಿಷತ್ತು ಶ್ಲೋಕದಲ್ಲಿ ಶಿವನನ್ನ ನಾಮಸ್ಮರಣೆ ಮಾಡ್ತಕ್ಕಂಥ ಡಾಂಬಿಕ ಭಕ್ತಿಗೆ ಪರ್ಯಾಯವಾಗಿ ಆಡು ಮಾತಿನ ಆಲಯವನ್ನ, ಶಿವಾಲಯವನ್ನ ನಿರ್ಮಿಸಿರ್ತಕ್ಕಂಥ ವಚನ ಪರಂಪರೆ ಇವತ್ತು ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ನಾವು ಇವತ್ತಿನ ಈ ಮೊಬೈಲ್ ಯುಗದೊಳಗ ಅನೇಕ ಈ ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್ ಇವೆಲ್ಲ ಕೆಲವು ಈ ವೈಜ್ಞಾನಿಕ ಲೋಕದ ಬಳಕೆಗಳನ್ನ ಸರಳವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸುಳ್ಳೇ ಇವತ್ತು ಪದೇ ಪದೇ ಮಾತನಾಡಿ ಸತ್ಯ ಅನ್ನುವ ನಿಟ್ಟಿನೊಳಗ ವಚನಕಾರರ ಜೀವನ ಸಂಸ್ಕೃತಿಯ ಬಗೆಗಿನ ಸರಿಯಾದ ತಿಳುವಳಿಕೆ ನಮ್ಮ ಗ್ರಹಿಕೆಗೆ ಬರಬೇಕು ಅಂತಂದ್ರೆ ಉನ್ನತ ವ್ಯಾಸಂಗವನ್ನಾದರೂ ಮಾಡಿರಬೇಕು ಅಂತ. ಉನ್ನತ ವ್ಯಾಸಂಗವನ್ನ ಮಾಡದೆ ಹೋದ್ರೆ ವಚನ ಪರಂಪರೆಯ ಅಥವಾ ವಚನ ಧರ್ಮದ ಆಳ ಆಗಲ ನಮಗ ತಿಳಿಯದೇ ಹೋಗ್ತದೆ. ಭಾವ ಅಂದ್ರೆ ಏನು?
ಅನುಭವ ಅಂದ್ರೇನು, ಯುಕ್ತಿ ಅಂದ್ರೇನು, ಯೋಗ ಅಂದ್ರೇನು, ಇವೆಲ್ಲವೂ ಕೂಡ ಅಷ್ಟು ಸುಲಭದಲ್ಲಿ ನಮ್ಗೆ ತಿಳಿತಕ್ಕಂಥದ್ದಲ್ಲ. ಒಂದು ಸಿದ್ಧ ಮನಸ್ಥಿತಿ ಬೇಕು ಅಂತ. ಈಗ ಅನೇಕ ವೇದಿಕೆಯಲ್ಲಿ ಅರವಿಂದ್ ಜತ್ತಿ ಅಂತವರು, ಶಶಿಕಾಂತ್ ಪಟ್ಟಣ್ ಸರ್ ಅಂತವರು, ನಮ್ಮ ಬೀದರ್ ಭಾಗದ ಅನೇಕ ವಿಚಾರವಂತರು ಮಾತಾಡ್ತಾ ಇರ್ತಾರೆ. ಅದನ್ನು ತಿಳ್ಕೊಳ್ತಕ್ಕಂಥ ಸಾಮಾನ್ಯವಾದಂಥ ಅರ್ಹತೆನೂ ಕೂಡ ಇವತ್ತಿನ ಅನೇಕ ಯುವ ಮನಸ್ಸುಗಳಿಗೆ ಇಲ್ಲ. ಗ್ರಾಮೀಣ ಪ್ರದೇಶದ ಸಾಮಾನ್ಯ ಮಹಿಳೆಯರು ಯಾರೋ ವಿದ್ವಾಂಸರು ಹೇಳೋದನ್ನ ಕೇಳಿ ಅದರ ಬಗ್ಗೆ ಹೌದಲ್ಲ ಅನ್ನುವ ಭಾವವನ್ನ ಅರ್ಪಿಸ್ತಾರ. ಆದ್ರೆ ನಗರ ಪ್ರದೇಶದಲ್ಲಿ ಅನೇಕ ಆಧುನಿಕಮಯ ಜೀವನ ಸಂಸ್ಕೃತಿಯ ಹೊಂದ್ಕೊಂಡಿರ್ತಕ್ಕಂಥ ಮಹಿಳೆಯರು ಅದರ ಬಗ್ಗೆ ಬೆನ್ನು ತಿರುಗಿಸಿ ಅದು ನಮಗೆ ಸಂಬಂಧ ಇಲ್ಲ, ಅದು ನಮಗೆ ಸಲ್ಲುವಂಥದ್ದಲ್ಲ ಅಂತೇಳಿ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರ. ಅದಕ್ಕೆ ನಾವು ಈ ಮಣ್ಣಿನ ಸಂಸ್ಕೃತಿಯನ್ನ, ನಮ್ಮ ಪೂರ್ವಿಕರ ಜೀವನ ಸಂಸ್ಕೃತಿಯನ್ನ ಮತ್ತೆ ಕಟ್ಟಿಕೊಳ್ಬೇಕಾದಂತ ಅನಿವಾರ್ಯತೆಯೊಳಗ ಇರುವುದನ್ನ ವಚನ ಪರಂಪರೆ ನಮಗ ಅರ್ಥೈಸ್ತು. ಅದ್ರ ಜೊತೆಗೆ ಈ ಮಹಿಳಾ ಮಾದರಿಯ ತಮ್ಮ ವೈಯಕ್ತಿಕ ಅನುಭವಗಳನ್ನ ಅನುಭವ ಲೋಕದೊಳಗ ಮತ್ತೆ ವಚನ ಪರಂಪರೆಯೊಳಗ ಕಟ್ಟಿಕೊಂಡಿರ್ತಕ್ಕಂಥ ಈ ವಚನಕಾರ್ತಿಯರು ನಮಗ ಬಹಳ ಮುಖ್ಯ. ಆದರೂ ಹೀಗೆ ಸದಾ ಶಿವನಾಮ ಸ್ಮರಣೆ, ಸತ್ಸಂಗ, ಈ ಅನುಭವ ಗೋಷ್ಠಿಗಳಲ್ಲಿ ತಮ್ಮ ಇಡೀ ಲೋಕವನ್ನ ಕಳೆದು ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟು ಆ ಕಲ್ಯಾಣದ ನಾಡಿನೊಳಗ ಲೋಕ ಕಲ್ಯಾಣವನ್ನ ಬಯಸಿರ್ತಕ್ಕಂಥ ಶರಣ ಶರಣೆಯರು ನಮಗಿವತ್ತೂ ಕೂಡ ನಮ್ಮ ಜೊತೆಗೆ ಇದ್ದಾರ. ಅವರು ದೈಹಿಕವಾಗಿ ದೂರ ಆಗಿರ್ಬೋದು. ಇವತ್ತು ನಾವು ಅನೇಕ 18 ವಚನಕಾರ್ತಿಯರ ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಅಂದ್ರೆ ಅವ್ರು ನಮ್ಮ ಜೊತೆ ಇವತ್ತು ಮಾತನಾಡಿದ್ರು. ಅವರ ವಿಚಾರ ಚರ್ಚೆಯ ಈ ಸಂಭಾಷಣೆ ಸಂವಹನ ಮತ್ತೆ ನಮ್ಮನ್ನ 850-900 ವರ್ಷಗಳ ಹಿಂದೆ ಹೋಗಿ ನಾವು ಆ ಕಾಲಘಟ್ಟದ ಮನಸ್ಥಿತಿಯಲ್ಲಿ ಇದ್ರೆ ಮಾತ್ರ ಈ ವಚನಕಾರ್ತಿಯರ ವಿಚಾರಗಳು ದಕ್ತವು. ನಾವು 21ನೇ ಶತಮಾನದಲ್ಲೇ ಮನಸ್ಸು ಮತ್ತು ದೇಹವನ್ನು ಇಟ್ಕೊಂಡು ಇವ್ರನ್ನ ಚರ್ಚೆ ಮಾಡಕ್ ಹೋದ್ರೆ ಆ ನಾಯಿ, ಕಾಗೆ, ಋತಹೀನ, ಋತಭ್ರಷ್ಟ, ಶಿವಧ್ಯಾನ ಅನ್ನುವಂಥ ವಿಚಾರಗಳು ನಮಗೆ ಅದರ ಮರ್ಮ, ಅದರ ತೂಕ, ಅದರ ವಜನ ಕಟ್ಟು, ಅದರ ಮಹತ್ವ, ಅದರ ತಾಕತ್ತು ದಕ್ಕದೇ ಹೋಗ್ತದೆ. ಹಾಗಾಗಿ ಅವರನ್ನ ಮತ್ತೆ ಮತ್ತೆ ನಾವು ಬಿಡುವಾದಾಗ ನಮಗ ಯಾವ ಸಂದರ್ಭದಲ್ಲಿ ಅವರನ್ನ ಅಧ್ಯಯನ ಮಾಡಿ ಅವರನ್ನು ವಿಸ್ತರಿಸಿಕೊಳ್ಬೇಕು ಅಂತ ಅನಿಸ್ತತೋ ಅವಾಗ ಮತ್ತೆ ಅದನ್ನ ಲೇಖನ ರೂಪಕ್ಕೆ ತಂದು ಅನೇಕ ಇವತ್ತು ಮಠಮಾನ್ಯಗಳು ಶರಣ ಸಂಸ್ಕೃತಿಯನ್ನ ಮತ್ತೆ ಕಟ್ಟಬೇಕು ಅಂತ ವಿಚಾರ ವೇದಿಕೆಗಳು ಇವತ್ತು ಜನ್ಮ ತಾಳಿ ಕೆಲಸ ಮಾಡ್ತಾ ಇದೆ. ಸಮಾಜವನ್ನ ಆರೋಗ್ಯಕರವಾದ ನೆಲೆಯಲ್ಲಿ ಉಳಿಸ್ಕೊಂಡು ಹೋಗಬೇಕು, ಅದನ್ನ ಮುಂದಿನ ನಮ್ಮ ಪೂರ್ವಜರಿಗೆ ಅರ್ಥವತ್ತಾದ ನೆಲೆಯೊಳಗ ನಮ್ಮ ಬದುಕನ್ನ ಬಿಟ್ಕೊಟ್ಟು ಹೋಗ್ಬೇಕು ಅಂತ ನಿಟ್ಟಿನೊಳಗ. ಅದಕ್ಕೆ ಆ ಎಲ್ಲಾ ನಿಟ್ಟಿನ ಕೆಲಸ ಕಾರ್ಯಗಳಿಗೆ ನಮ್ಮ ಈ ಎಲ್ಲಾ ವಚನಕಾರರ ಆದರ್ಶಗಳು ಆಸರಿಯಾಗಿ ನಿಲ್ತವೆ. ಹಾಗಾಗಿ ನಾನು ಇಲ್ಲಿವರೆಗೆ ಪಟ್ಟಣ್ ಸರ್ ಅವರ, ನಮ್ಮ ಸುಧಾ ಮೇಡಮ್ ಅವರ ಸಲಹೆ ಮೇರೆಗೆ ಒಂದು 8-10 ದಿನಗಳ ಕಾಲ ಅಧ್ಯಯನ ಮಾಡಿ ನನ್ನ ಅರಿವಿಗೆ ದಕ್ಕಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಹಂಚ್ಕೊಂಡೆ. ಇಲ್ಲಿವರೆಗೆ ನನ್ನ ವಿಚಾರಗಳನ್ನ ಆಲಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಹೃದಯಪೂರ್ವಕವಾದ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಮತ್ತೆ ಮುಂದಿನ ಗೂಗಲ್ ಮೀಟ್ನಲ್ಲಿ ತಮ್ಮ ಜೊತೆ ಇರ್ತೇನೆ, ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಒಂದೊಳ್ಳೆಯ ಅತ್ಯುತ್ತಮ ಉಪನ್ಯಾಸ ಸರ್. ಅತ್ಯಂತ ಸರಳವಾಗಿ, ಪರಿಣಾಮಕಾರಿಯಾಗಿ, ಎಳೆಯಾಗಿ ನಮ್ಮೊಂದಿಗೆ ಎಲ್ಲ ವಿಷಯಗಳನ್ನು ಹಂಚಿಕೊಂಡ್ರಿ. ಒಬ್ಬೊಬ್ಬರ ಉಪನ್ಯಾಸ ಕೇಳಿದಾಗ ಒಂದು ಸಾರ್ಥಕತೆಯ ಭಾವನೆ ಮೂಡುತ್ತದೆ. ಆ ಅನುಭವ ಇವತ್ತೆಲ್ಲರಿಗೂ ಆಯ್ತಂತ ನಾ ಹೇಳಲು ಬಯಸುತ್ತೇನೆ. ವಚನಗಳು ಅನುಭವಜನ್ಯ ಅಧಿಕಾರವಾಣಿ. ವಚನಗಳು ದಾರಿ ದೀಪವಾಗಿ ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ.
ವಚನಗಳು ಜೀವ ಮೂಲವಾಗಿ, ಭಾವ ಮೂಲವಾಗಿ, ಅನುಭಾವದ ನೆಲೆ ಪಡೆಯುತ್ತವೆ ಎಂದು ಹೇಳುತ್ತಾ, ಅಪರೂಪದ ವಚನಕಾರ್ತಿಯರಾದ ಕದಿರೆರಮ್ಮವ್ವೆ, ಕಾಳವ್ವೆ, ಮಸಣಮ್ಮ, ಗಂಗಮ್ಮ, ರೇಚವ್ವೆ, ಲಕ್ಷ್ಮಮ್ಮ, ಗುಂಡಮ್ಮ, ರೇಖಮ್ಮ, ಹಡಪದ ಲಿಂಗಮ್ಮ ಅವರೆಲ್ಲರನ್ನು ಹೆಸರಿಸುತ್ತಾ ಅವರೆಲ್ಲರ ವಚನಗಳನ್ನು ಉದಾಹರಣೆಗೆ ತೆಗೆದುಕೊಂಡು ಅವುಗಳನ್ನು ಅತ್ಯಂತ ಅರ್ಥವತ್ತಾಗಿ ನಮ್ಮೊಂದಿಗೆ ಚರ್ಚಿಸಿದಿರಿ. ನಿಮಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ ಹಾ, ನಮಸ್ಕಾರ. ಹೇಳ್ರಿ ಸರ್. ಮೇಡಮ್, ಇರ್ಲಿ, ನಾನು ಅದೇ ಪಟ್ಟಣ ಸರ್ ಅವರ ವಿಚಾರ ಕೇಳಿದ್ರಿಂದ ಯಾವ ನೆಲೆಯೊಳಗೆ ಮಾತಾಡಬೇಕು ಅಂತ ಹೇಳಿ ಒಂದಿಟ್ಟು ಅಧ್ಯಯನಕ್ಕೆ ಒಳಪಟ್ಟು ಅವನ್ನೆಲ್ಲ ಸಿದ್ಧ ಮಾಡ್ಕೊಂಡ್ ಬಂದೆ ಮೇಡಮ್. ಏನಿಲ್ಲ, ಒಂದು ಸಣ್ಣ ಪ್ರಯತ್ನ ಮೇಡಮ್. ಇದು ವಿದ್ವಾಂಸರೆಲ್ಲ ಇದ್ದಾರೆ ಇದರಲ್ಲಿ. ಅವರ ಸಲಹೆ ಸೂಚನೆಗಳನ್ನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ಅಧ್ಯಯನವನ್ನ ಮಾಡ್ಬೇಕು ಮೇಡಮ್. ನಾವಿನ್ನು ಆ ನಿಟ್ಟಿನೊಳಗ ತೊಡಗ್ತೀನಿ ಅಂತ ಹೇಳ್ತೇನೆ ಮೇಡಮ್. ತಮ್ಮ ಹಾರೈಕೆಗೆ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗ ಮಾರ್ಗದರ್ಶಕರ ನುಡಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಸವಿತಾ ಅವ್ರು ಮಾತಾಡ್ತಾರನ್ರಿ? ಇಲ್ರಿ, ಅವ್ರು ಬೆಂಗಳೂರಾಗ ಅದಾರ, ಮಾತಾಡ್ಬೇಕು. ಇಲ್ಲ, ಮಾತಾಡೋದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಬಹುಶಃ ಬಹಳ ದಿನಗಳ ಮೇಲೆ ಡಾಕ್ಟರ್ ಬಸವರಾಜ್ ನಗವನವರವರ ನಾನು ಕುಂತಿದ್ದೆ, ಒಂದಿನ ಫೋನ್ ಮಾಡಿ ನೀವು ಮಾತಾಡ್ಬೇಕಂತಂದಾಗ ಆಯ್ತು ಸರ್, ನಮ್ಮ ಪಾಪ ಪ್ರವಾಸದಾಗಿದ್ದರು ಅವರು. ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ವಚನ ಸಾಹಿತ್ಯದ ಸ್ಪಷ್ಟತೆ ಡಾಕ್ಟರ್ ಬಸವರಾಜ್ ಅವರೊಳಗೆ ಎಷ್ಟು ಐತಿಪ್ಪ ಅಂತಂದ್ರೆ, ಆರಂಭದ ಒಳಗೆ ಹೇಳಿದ್ರು ಅವರು, ಪುಣ್ಯಶ್ರೀ ಅಂತಕ್ಕಂಥದ್ದನ್ನು ಅಲ್ಲಾರ್ದ ನಾನು ಶರಣೆ ಅಂತ ಅಂತೀನಿ ಅಂತಕ್ಕಂಥ. ಭಾಳ ಒಂದು ಮಹಿಳಾ ಕುಲಕ್ಕೆ, ಒಂದು ಸ್ತ್ರೀ ಕುಲಕ್ಕೆ ಶರಣರು ಏನು ಗೌರವ ಕೊಟ್ಟಿದ್ರಲ್ಲ, ಆ ರೀತಿಯಾಗಿ ನಾನು ಎಷ್ಟೋ ಸಲ ಬಹುಶಃ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ನಾನು ವಿರೋಧ ಮಾಡಿದೆ. ಸಂಕವ್ಯ ಅಂತಕ್ಕಂಥಕ್ಕೆ ಒಬ್ಬಾಕಿ ತನ್ನ ಮೂಲ ವೇಶ್ಯಾವಾಟಿಕೆ ಬಿಟ್ಟು ಬಂದಂಥ ಶರಣೆಯನ್ನು ಮತ್ತು ನಾವು ಸುಳ್ಳೆ ಸಂಕವ್ಯ ಅಂತಕ್ಕಂಥದ್ದು, ಹೆಂಡ ಮಾರೋದು ಕೆಲಸ ಬಿಟ್ಟು ಆ ಹೆಂಡ ಕುಡಿಬೇಡ್ರಿ ಅಂತ ಹೇಳ್ತಕ್ಕಂಥ ಒಬ್ಬ ವಚನಕಾರನಿಗೆ ಹೆಂಡದ ಕಣ್ಣ ಹಾಕಿದ. ಕಣ್ಣ ಅಂತಂದ್ರೆ ಆ್ಯಕ್ಚುಲಿ ತುಡು ಮಾಡವ ಅಂತ, ಅವ ಮಾವಿ ಹಡ್ಡವ, ಹೆಂಗೆ ಬೋರ್ ಹತ್ತಲ್ಲ ಆ ರೀತಿಯಾಗಿ ಸಾಕಷ್ಟು ವಚನದೊಳಗೆ ಇಂಥ ಪಲ್ಲಟಗಳಿಂದ, ಇಂಥ ಅರ್ಥೈಸುವುದರಿಂದ ಬಹುಶಃ ವಚನ ಚಳುವಳಿಗೆ, ಪರಂಪರೆಗೆ ಒಂದು ಕಪ್ಪು ಚುಕ್ಕೆ ಹಚ್ಚಾರ. ನನಗೆ ಭಾಳಷ್ಟು ಖುಷಿ ಆಯ್ತು. ಮೂರುವರೆ ವರ್ಷದಿಂದ ನನಗೆ ಪರಿಚಯ ಆದವರು ಡಾಕ್ಟರ್ ಬಸವರಾಜ್ ಅವರು. ನನ್ನ ಭಾಷಣ ಮುಗಿಸಿ ನನ್ನ ಮೇಲೆ ಬಂದು ನಾನೇನು ಓಡಿ ಬಂದು ಕೈ ಸರ್ ನಿಮ್ಮ ನಂಬರ್ ಕೊಡಿ, ನಮ್ಮ ಇದು ಭಾಳ ಆತ್ಮೀಯತೆಯಿಂದ ಮಾತಾಡಿದ್ರು. ಇವರೆಲ್ಲ ಒಂದು 8 ಹುಡುಗರು. ಯಾಕಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗೈತಿ. ಅದರ ವಿಭಿನ್ನ ನೋಟಗಳು, ವಚನ ಸಾಹಿತ್ಯ, ವಚನಕಾರ ಒಂದು ಎಷ್ಟು ದೊಡ್ಡ ಮಾತು ಹೇಳಿದ್ರು ಅಂದ್ರೆ, ಶರಣರು ದೇವ ಮೂಲದ ನೆಲೆಗಳಿಂದ ಜೀವ ಮೂಲ ನೆಲೆಗೆ ಬಂದರು ಅಂತಕ್ಕಂಥದ್ದು. ಅದು ನಿಜಕ್ಕೂ ಈ ಶೂನ್ಯ ಬಯಲು ಅಂತಕ್ಕಂಥದ್ದು. ದೇವ ಮೂಲ ನೆಲೆಗಳನ್ನ ಬರೆಯಲಿ. ದೇವರು ಏನಾದ್ರು ತ್ರಾಸಾದ್ರ ಇದನ್ನ ಮಾಡೋ, ಸತ್ಯನಾರಾಯಣ ಕತಿ ಹಚ್ಚು, ಪೂಜಾ ಮಾಡು, 108 ಕಂದಾಚಾರಗಳು ಹೇಳ್ತಕ್ಕಂಥ ಸಂದರ್ಭದೊಳಗ ಶರಣರು ಜೀವ ಮೂಲ ನೆಲೆಗೆ ಹೋದರು. ಜೀವನ ಮೂಲಕ ಕರ್ಮವನ್ನು ತೊರೆದ್ರು, ಕಾಯಕಕ್ಕೆ ಬಂದರು, ಸನ್ಯಾಸವನ್ನು ತೋರಿಸಿದ್ರು, ಅಲ್ಲಿ ದಾಂಪತ್ಯಕ್ಕೆ ಬಂದರು, ಏಕಾಂಗಿತನವನ್ನು ತೊಡೆದು ಲೋಕಾಂಗಕ್ಕೆ ಬಂದರು. ಉದ್ದೇಶ ಅಂತಂದ್ರೆ ಬಹುಶಃ ವಚನಕಾರರೊಳಗೆ ಇರ್ತಕ್ಕಂಥ ಬದ್ಧತೆ, ಈ ಬದುಕನ್ನು ತಾವು ಬದುಕಿ ಇಡೀ ಸೃಷ್ಟಿಯನ್ನು ಬದುಕಿಸ್ತಕ್ಕಂಥ ಕೆಲಸ. ಅವರು 15 ವಚನಕಾರ್ತಿಯರನ್ನು ನನಗೆ ಅದರೊಳಗೆ ಭಾಳಷ್ಟು ಇಷ್ಟ ಆಗ್ತಕ್ಕಂಥದ್ದು ಅಂದ್ರೆ ಬೋಂತಾದೇವಿ ಮತ್ತು ರೆಮ್ಮೆವೆ 4 ವಚನದೊಳಗೆ 1 ವಚನದಾಗ ಹೇಳ್ತಾಳಕ್ಕೆ, ಎಲ್ಲ ಗಂಡರಿಗೆ ವೃಷಣ ಉಂಟು, ಹೆಣ್ಣ ಗಂಡನಿಗೆ ವೃಷಣವಿಲ್ಲ. ನನ್ನ ಗಂಡ ಇದು ಭೌತಿಕ ಗಂಡ ಅಲ್ಲ, ಸಂಬಂಧ ಮಾಡ್ತಕ್ಕಂಥ ಗಂಡ ಅಲ್ಲ. ನನ್ನ ಗಂಡ ಅಂತಕ್ಕಂಥದ್ದು ಜಂಗಮ ಸಮಾಜ, ನಾನು ಅದರ ಹೆಂಡತಿ. ನೋಡ್ರಿ, ಈ ಒಂದು ಪ್ರತಿಮೆಗಳನ್ನು, ರೂಪಕಗಳನ್ನು, ಅಲಂಕಾರಗಳನ್ನು ಬಯಸಿ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಒಂದು ಪ್ರತಿಪಾದನೆ ಮಾಡ್ತಕ್ಕಂಥ ಮಹಿಳೆ. ನೇಕಾರ ಕುಟುಂಬದಕ್ಕೆ ಹಿರೇಮಸಳಿ ಮತ್ತು ರೆಬ್ಬವನ ಗವಿ ರಬಕವಿ, ನಾನು ಅದ್ರ ಬಗ್ಗೆ ಸುಮಾರು 20 ವರ್ಷ ಕೆಲಸ ಮಾಡಿದಾಗ ಎಂಥ ಒಬ್ಬ ದೊಡ್ಡ ದಿಟ್ಟು ಶರಣೆ ಇದ್ದಲ್ಲ ಆಕಿ ಅಂತಕ್ಕ. ಅದೇ ರೀತಿ ಆಹಾರ ಪದ್ಧತಿಯ ಬಗ್ಗೆ ಅಕ್ಕಮ್ಮ ಅಂತಕ್ಕಂಥದ್ದು ಬಗ್ಗೆ ನ್ಯೂಟ್ರಿಷನ್ ಆಕಿ, ಆಹಾರ ಪದ್ಧತಿ ಹೆಂಗಿರ್ಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಏಲೇಶ್ವರದಾಕಿ. ನಮ್ಮ ಸಂಶೋಧಕರು ಏನು ಮಾಡಿದ್ರೆ, ಅಕ್ಕಮ್ಮ ವಚನನೇ ಬರೋದಿಲ್ಲ, ಈ ಕೇತಯ್ಯ ಬರ್ದನ, ಕೇತಯ್ಯನಿಗೂ ಮತ್ತು ಅಕ್ಕಮ್ಮಗೆ ಸಂಬಂಧ ಐತಿ ಅಂತಕ್ಕಂಥ ಭಾಳ ದೊಡ್ಡ ವಿದ್ವಾಂಸರು ಬರೆದ್ರು. ನಾನು ವಿರೋಧ ಮಾಡಿದೆ. ಇವಾಗ ಏನಾಗೈತೆ ಅಂದ್ರೆ, ವಿದ್ವಾಂಸಕ ಕೃತ್ಯ ಮಾಡೋದ್ರಿಂದ, ಈಗ ನಿಮ್ಗೆ ಗೊತ್ತಿದೆ ಹಂಪಿ ವಿಶ್ವವಿದ್ಯಾಲಯ ಏನು ಮಾಡಾಕ್ತಾರ ಅಂತ ತಿಳ್ಕೊಂಡು, ದೇವರ ದಶಮಯ ಒಬ್ಬರೇ ಅಂತಕ್ಕಂಥದ್ದು. ಅವರು ತೆಗ್ಗು ಹಡ್ಕೊಂತ ಹೋಗೋದು, ನಾವು ಅದನ್ನು ತುಂಬ್ಕೊಂತ ಹೋಗೋದು ಅಂತ ಕೆಲಸ ಆಗಿದೆ.
ಮತ್ತು ಭಾಳ ದೊಡ್ಡ ನೋವಿನ ಸಂಗತಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದವರು ಚಿದಾನಂದ ಮೂರ್ತಿಯವರಾಗಲಿ, ಕಲಬುರ್ಗಿಯವರಾಗಲಿ ಮತ್ತು ಡಾಕ್ಟರ್ ವೀರಣ್ಣ ರಾಜುರವರಾಗಲಿ ಬಸವಣ್ಣನ ತಂಗಿ ಅಕ್ಕನಗಮ್ಮ ಅಂತ ಬರೆದ್ಬಿಟ್ರು. ಬಸವಣ್ಣನ 8 ವರ್ಷಕ್ಕೆ ಮಣಿ ಬಿಟ್ಟಾಗ ಆತನ ತಂಗಿ 4 ವರ್ಷಕ್ಕೆ ಹೆಂಗೆ ಬಿಡ್ತಾಳ? ಮತ್ತು ಬಸವಣ್ಣ ಮಣಿ ಬಿಡ್ತಕ್ಕಂಥ ಕಾರಣ ಏನು? ಅವ್ರ ಅಕ್ಕನಿಗೆ ಜನಿವಾರ ಹಾಕ್ರಿ ನಾ ಹಾಕ್ಕೊಂತೀನಿ ಅಂತಕ್ಕಂಥದ್ದು ಸಾಕಷ್ಟು ವಿಚಾರದೊಳಗೆ. ಅಷ್ಟೇ ಅಲ್ಲ, ಅಕ್ಕನಗಮ್ಮ ತನ್ನ ಒಂದು ವಚನದಾಗ ಬಸವಣ್ಣನ ಎತ್ತು ಮುದ್ದಾಡಿದೆ, ಬಸವಣ್ಣ ಮುಖಸಜ್ಜೆ, ಬಸವಣ್ಣ ಅಮಳೋಕ್ಯ, ಬಸವಣ್ಣನ ಎತ್ತಿ ಮುದ್ದಾಡಿದೆ, ಬಸವಣ್ಣನ ಬಸವರಿಗೆ ಬಾಣಂತಿ ನಾನು ಓದು ಅಂತಾಳೆ. ಎಷ್ಟು ಒಳ್ಳೆ ವಚನ ಇದ್ದಾಗ ನಾವು ಮತ್ತು ಅವುಗಳನ್ನು ತಂಗಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಹೋಗ್ತೀವಲ್ಲ, ಮತ್ತು ಅವ್ರಿಗೆ ಪತ್ರ ಬರೆದ್ವಿ, ಫೋನ್ ಮಾಡ್ತೀವಿ, ಅವ್ರು ಯಾವುದಕ್ಕೂ ಸ್ಪಂದಿಸಂಗಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ನನಗೆ ಏನಾದರೂ ಇವತ್ತು ಬಸವರಾಜ್ ನಾಗವನವ್ರು ಅಂತಾರಾಗಲಿ, ನಮ್ಮ ಒಂದು ಸಣ್ಣ ವಯಸ್ಸಿನ, ಅದಕ್ಕಂದ್ರೆ ಅವ್ರು ಕಳಕಳಿ ಐತಿ, ಹಸಿವು ಐತೆ ಅವ್ರಿಗೆ ಹಸಿವು, ಕಳಕಳಿ, ಅವ್ರಿಗೆ ವಚನ ಸಾಹಿತ್ಯದೊಳಗೆ ಏನಾದರೂ ಒಂದು ಸಾಧಿಸಬೇಕು ಅಂತಕ್ಕಂಥದ್ದು. ಮತ್ತು ವಚನ ಸಾಹಿತ್ಯ, ವಚನ ಚಳುವಳಿ ಅಂದರೆ ಕೇವಲ ಲಿಂಗಾಯತರಿಗೆ ವಿಭೂತಿ ಹಚ್ಕೊಳ್ಳೋರಿಗೆ, ಲಾಂಛನ ಹಾಕೊಳ್ಳೋರಿಗೆ, ಗುನುಡಿಗೆ ಹಾಕೊಂಡು ಲಿಂಗ ಹಾಕಿಟ್ಕೊಳ್ಳೋರಿಗೆ ವಚನ ಚಳುವಳಿ ಅಂತಕ್ಕಂಥ ಒಂದು ತಪ್ಪು ಕ್ರಮೆಯನ್ನು ನಾವು ಮಾಡಿದ್ವಿ. ಅದನ್ನು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ರೊಳಗೆ ಅವರು ಹೇಳ್ತಾರೆ ದೇವನೂರು ಮಾದೇವರು. ಇದು ಲಿಂಗಾಯತ ವಚನ ಚಳುವಳಿ ಆಂದೋಲನ ಅಂತ ಆಗಿತ್ತಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಧರ್ಮ. ಇದು ಜಾತಿ ಮತ್ತು ಕುಲ ಅಂತಾದರೆ ಕೊಚ್ಚೆಯೊಳಗೆ ಬಿದ್ದಾಡ್ತಕ್ಕಂಥ ಜಗತ್ತಿನ ಅತ್ಯಂತ ಕನಿಷ್ಠ, ಅತ್ಯಂತ ಕೊಳಕು ಅಂತ ಹೇಳ್ತಾರೆ. ಆ ಒಂದು ಸಂದರ್ಭಗಳನ್ನು ಇವತ್ತು ನೋಡಾಕತ್ತೀವಿ. ಹಲವಾರು ವಚನಕಾರ್ತಿಯರ ಜೊತೆಗೆ ಹೇಳ್ತಾ ಜೈನ ವಚನಕಾರ್ತಿಯರನ್ನ ಅವ್ರ ಪಾಪ ಬಿಟ್ಟು ಅವ್ರು ಇನ್ಕ್ಲೂಡ್ ಮಾಡಿಲ್ಲ ನಾನು ಹೇಳ್ತೀನಿ. ಅಲ್ಲಿ ಬರ್ತಕ್ಕಂಥ ತಿಲಕವೇ ಅಂತ ಮುದ್ದೆ ಬೆಳೆದಾಕಿ ಜೈನರಾಕಿ, ವೈಜವ್ಯ ಅಂತ ಬರ್ತಾಳೆ. ಇನ್ನೊಬ್ಬಾಕಿ ಭಾಳ ದೊಡ್ಡ ವಚನಕಾರ್ತಿ. ಅವ್ರಂದ್ರೆ ವಚನಕಾರಗಳ ಸಂಶೋಧನೆ ನಾವು ಇನ್ನೂ ಮಾಡೋಕ್ಕಾಗಿಲ್ಲ ಅಂತಕ್ಕಂಥದ್ದು ಅವ್ರು ಒಂದು ಐ ಓಪನಿಂಗ್ ಟಾಕ್ ಇವತ್ತು ಬಸವರಾಜ್ ಅವ್ರದ್ದು. ನನಗೂ ಕೂಡ ನಾನು ಇದ್ರ ಬಗ್ಗೆ ಯಾಕೆ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು. ಪಿಟ್ಟವ್ಯ ಅಂತ ಬರ್ತಾಳೆ, ದೋಸೆ ಹಾಕಿ ಕೊಡ್ತಿರ್ತಾಳೆ ಬಸವ ಕಲ್ಯಾಣದಾಗ, ಸತ್ಯಕ್ಕನ ಹಿರೇಜಂಬೂರಕ್ಕೆ ಪಿಟ್ಟವ್ಯ ಅಂತಕ್ಕಂಥ. ವೈಜವ್ಯ ಅಂತ ಬರ್ತಾಳೆ, ವೈಜನಾಥ ಗುಡಿಗೆ ಹೋಗುದಿಲ್ಲ ಒಳಗೆ, ಅಂದ್ರೆ ನಾನ್ಯಾಕೆ ಅಲ್ಲಿ ಒಳಗೆ ಹೋಗಲಿ ನಾನು ಅಂದ್ರೆ ಒಬ್ಬ ಜೈನ ಮಹಿಳೆ ಅಲ್ಲಿ ವೈಜನಾಥ ಪರಳಿ ವೈಜನಾಥ ಕೊಟ್ಟಾಗ ಅಲ್ಲಿ ಹೋಗಲ್ಲ, ಹೆಸರು ವೈಜವ್ಯ ಅಂತ. ಸೋಮಾವ್ಯ ಅಂತ ಬರ್ತಾಳೆ. ಇವರೆಲ್ಲರೂ ಜೈನ ಮಹಿಳಾ ಮುದ್ದೇಬೇಳ ಸಗರ್ನಾಡಿನ ಮಹಿಳೆಯರು. ಇವರನ್ನು ಮದುವೆ ಮಾಡಿ ಕೊಟ್ಟಾಗ ಆ ವೈಜವ್ಯ ಸೋಮಾವ್ಯ ಅಂತೂ ಗಂಡನ ಬಿಟ್ಟು ಬರ್ತಾಳೆ. ಆಕೆ ಮದುವೆ ಆದ ಗಂಡನನ್ನು ಬಿಟ್ಟು ಬರ್ತಾಳೆ. ಯಾಕಂದ್ರೆ ನಾವು ಅತ್ಯಂತ ವಿಷಯ ಲಂಪಟ್ಟಿರ್ತಾನ, ಕಾಮುಕ ಇರ್ತಾನ, ಕುಡುಕಿರ್ತಾನ, ಗಡಬಡ ಸರಿ ಅಂತ ತಿಳ್ಕೊಂಡು ವಚನ ಚಳುವಳಿಗೆ ಬಂದಿರ್ತಾಳೆ. ಅಂದ್ರೆ ಬಹುಶಃ ನಮ್ಮೊಳಗೆ ನಾನು ಎಷ್ಟೋ ಸಲ ವಚನಕಾರರ ನೋಡಿದಾಗ 254 230 ವಚನಕಾರರು ಗಂಡ್ಮಕ್ಳು ಸಿಕ್ಕಾಗ ಮಹಿಳೆಯರು ಯಾಕೆ 35 ಸಿಕ್ಕರು? ಇದೊಂದು ನನಗೆ ಪ್ರಶ್ನೆ. ಹರಳೆಯನ ವಚನ ಯಾಕೆ ಸಿಗಲಿಲ್ಲ? ಬಿಷ್ಟಾದೇವಿ ವಚನ ಯಾಕೆ ಸಿಗಲಿಲ್ಲ? ಹಲವಾರು ಸಲ ನಾನು ಈ ಪ್ರಶ್ನೆಗಳನ್ನ ಹಾಕ್ತೀನಿ. ವೈದ್ಯ ಅವ್ರು ಹೇಳಿದ್ರೆ ಭಾಳ ಚಂದ, ಭಾಳ ಸೂಕ್ಷ್ಮವಾಗಿ ಹೇಳಿದ್ರು. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಯ ಸಂಘರ್ಷದ ಮಧ್ಯೆ ವಚನ ಚಳುವಳಿಯನ್ನು ಬಲಿ ತಗೊಂಡ್ರು. ವಚನ ಚಳುವಳಿ ನೆಲಮೂಲದ ಸಂಸ್ಕೃತಿ ಅದು. ಅದಕ್ಕೆ ಹರಣಿ ಮೂಲಿಗನ ಅದೇ. ನಾವು ಹರಪ್ಪ ಮೋಹನ್ಜೋದರ ಸಂಸ್ಕೃತಿಯ ಈ ದೇಶದ ದ್ರಾವಿಡ ಸಂಸ್ಕೃತಿಯನ್ನು ಬಸವಣ್ಣ ತಿಳ್ಕೊಂಡಷ್ಟು ಇನ್ನೊಬ್ರು ತಿಳ್ಕೊಳ್ಳಿಲ್ಲ. ಹೀಗಾಗಿ ಎಲ್ಲ ಧರ್ಮವನ್ನು ಭಾರತದಿಂದ ಬಿಟ್ಟು ಓಡಿಸಿದ್ರು. ಬೌದ್ಧ ಧರ್ಮವನ್ನು ಓಡಿಸಿದ್ರು, ಜೈನ ಧರ್ಮವನ್ನು ಕುಗ್ಸಿದ್ರು. ಅದರ ಶರಣ ಧರ್ಮ ಎಷ್ಟೆಷ್ಟು ನಾವು ತುಳ್ಯಾಕೆ ಹೊಕ್ಕಿವಿ ಅಷ್ಟು ಬಲಿಷ್ಠವಾಗಿ ನಿಂತು. ಕಾರಣ ಇದು ಅಸ್ಪೃಶ್ಯರ ಧರ್ಮ, ಇದು ಶೋಷಿತರ ಧರ್ಮ, ಕಾರ್ಮಿಕರ ಧರ್ಮ, ತಳ ಸಮುದಾಯದವರ ಒಟ್ಟು ಕೂಡಿಸಿದಂಥ ಧರ್ಮ ಬಸವಣ್ಣ ನೇತೃತ್ವದಾಗ. ಹೀಗಾಗಿ ಸಾಕಷ್ಟು ವಿಚಾರಗಳನ್ನು ನನಗಂತೂ ಒಂದು ಹಂಡೆ ಹಾಲು ಕೊಡೋದಷ್ಟು ಬಸವರಾಜ್ ಅವ್ರನ್ನ ನಾನು ಮುಂದಿನ ಸಲ ಹೋದಾಗ ಮುಖತಃ ಭೇಟಿ ಆಗ್ಬೇಕು, ಅವರನ್ನು ಉಪಯೋಗ ತಗೋಬೇಕು ನಾವು ನಮ್ಮ ವೇದಿಕೆಗೆ. ಇನ್ನೂ 10-20 ವರ್ಷ ಸರ್ವೀಸು. ಅವ್ರಂದ್ರು ಸರ್ ನಿಮ್ಮನ್ನು ಕರೆಸ್ಬೇಕಂತ ಮಾಡಿದ್ರಿ ಗೆಸ್ಟ್ ಅಂತ, ವಾತಾವರಣ ಸರಿ ಇಲ್ಲರಿ ಅಂತ. ನನಗೆ ಗೊತ್ತಾಯ್ತಪ್ಪ ಅಲ್ಲಿ ವಾತಾವರಣ ಸರಿ ಇಲ್ಲರಿ ಬಸವರಾಜರ, ಆ ವಾತಾವರಣ ಸರಿ ಆದ್ಮೇಲೆ ಬರ್ತೀನಿ ಅಂತ. ಇನ್ನೊಂದು ವರ್ಷದಾಗ ಬಹುಶಃ ವಾತಾವರಣ ಸರಿ ಆಗ್ಬೋದು ಬಸವರಾಜ್ ಅವರ. ವಚನ ಚಳವಳಿ ಅನುಭವ ಮಂಟಪ ಅದಾದ್ರೆ ಅದಕ್ಕೆ ನಾವೆಲ್ಲರೂ ಗುರುಗಳ ಹೇಳ್ರಿ ನಾನು ಒಂದು ಕವಿತಾ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಗುರುಗಳೇ. ಇನ್ನೊಂದು 2-3 ತಿಂಗಳಲ್ಲಿ ಅದಕ್ಕೆ ತಾವೇ ಗೆಸ್ಟ್ ಆಗಿ ಬರೀರಿ ಅಂತ ಗುರುಗಳೇ ಕಾಲೇಜಿಗೆ. ಖಂಡಿತ ನನ್ನ ಖುಷಿ, ನನ್ನ ಸೌಭಾಗ್ಯ ಅದು. ಖಂಡಿತ ಬರ್ತೇನೆ. ಹ್ಞೂ ಸರ್. ಅದು ಬಯಲ ಅಲ್ಲಮ್ಮ, ಅದರ ಶೀರ್ಷಿಕೆ ಬಯಲ ಅಲ್ಲಮ್ಮ ಅಂತಾನೆ. ವೆರಿ ಗುಡ್ ನಾವೆಲ್ಲರೂ ಬರ್ತೀವಿ. ನಾವು ಒಬ್ಬನಲ್ಲ, ನಮ್ಮ ತಂಡದ ಎಲ್ಲ 186 ನಾವು ಬರ್ತೀವಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಗುರುಗಳ. ತಮ್ಮ ಆದೇಶವನ್ನ ಪಾಲಿಸಿದ್ದೀನಿ ಸಣ್ಣ ಮಟ್ಟದೊಳಗೆ. ಇಲ್ಲ ಚಲೋ ಮಾಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ನಾವು ಇನ್ನೂ ಮಾಡ್ತಕ್ಕಂಥ ಕೆಲಸ ನನಗೆ ಇವತ್ತು ಐ ಓಪನಿಂಗ್ ಅಂದ್ರೆ ನಾವೆಲ್ಲರೂ ಕೂಡ ಇನ್ನ ಅಲಕ್ಷಿತ ವಚನಕಾರ್ತಿಯರ ಬಗ್ಗೆ ನಾವು ಓದ್ಬೇಕಾಗಿತ್ತಲ್ಲ. ಗುಡ್ಡವ್ಯ ಬಗ್ಗೆ ಓದ್ಲಿಲ್ಲಲ್ಲ,
ಸತ್ಯಕ್ಕ ಕಾಳುವೆ ಅವ್ರು ಓದಿಲ್ಲ ಅಂತ ರಮ್ಯವನೇ 4 ವಚನಗಳು, 4 ರಮ್ಯವನ ವಚನಗಳು ಎಲ್ಲ ಅಕ್ಕಮಹಾದೇವಿ ಇಲ್ಲ ಎಲ್ಲರನ್ನ ಇಡೀ ನೇರವಾಗಿ ಬಯಾಲಜಿಕಲ್ ಸಿಸ್ಟಮ್ ಒಂದು ಜೈವಿಕ ವಿಕಾಸಕ್ಕೆ ಮತ್ತು ಪಾರಮಾರ್ಥಿಕ ಪ್ರಾಪಂಚಿಕ ಜಗತ್ತಿನ ಕೊಂಡಿಯಾಗಿ ನಿಲ್ತಕ್ಕಂಥ ರಮ್ಯವೇ ಅವಳ ಕುರುಹುಗಳನ್ನ ರಬಗವ್ಯ ಕಾಣ್ತೀವಿ, ಹಿರೇಮಸಳ್ಳಿ ಒಳಗೆ ಬಿಜಾಪುರ ಜಿಲ್ಲೆ ಕಾಣ್ತೀವಿ. ಹಿಂಗಾಗಿ ನಿಮ್ಮ ಉಪನ್ಯಾಸ ಇನ್ನೂ ನಮ್ಮ ಇದ್ರೊಳಗೆ ಅಂದ್ರೆ ಅವಾರ್ಡ್ ಫಾರ್ ಗುಡ್ ವರ್ಕ್ ಇಸ್ ಎಕ್ಸ್ಟ್ರಾ ವರ್ಕ್ ಅಂತಕ್ಕಂಥದ್ದು. ನಿಮ್ಮ ಒಳ್ಳೆಯ ಕೆಲಸಕ್ಕೆ ಪ್ರಶಸ್ತಿ ಅಂದ್ರೆ ಇನ್ನೂ ಹೆಚ್ಚಿನ ಕೆಲಸ. ಈ ತೇರಿಗೆ ನೊಗ ಕೊಡ್ರಿ, ನಿಮ್ಮ ಎಳೆ ನಗ ಅದಾವ, ನಾವೆಲ್ಲ ವಯಸ್ಸಾಗ್ಯಾವಿ. ನನಗಂತೂ ಐ ಆಮ್ ವೆರಿ ಹ್ಯಾಪಿ. ನನಗೆ ಇನ್ನೂ ಧೈರ್ಯ ಬಂತು ನಿಮ್ಮಂಥ ಉಪನ್ಯಾಸಕರಿಂದ. ಮತ್ತು ವಿಶೇಷವಾಗಿ ಸವಿತಾ ಪಾಟೀಲ್ರು ಅವ್ರ ಮನೆಯವರು ಕುಮಾರ್ ಪಾಟೀಲ್ರು, ಅವರು ಪ್ರಾರಂಭದಿಂದ ಬಸವನಿಷ್ಠರು. ಗದಗಿನೊಳಗೆ ಅವ್ರ ಮಗ, ಅವ್ರ ಸೊಸಿ, ಅವ್ರ ಮಗಳು, ಇಡೀ ಕುಟುಂಬ ಬಸವ ತತ್ವನಿಷ್ಠರು. ಅವರು ಒಂದು ಮಾತಿಗೆ ಇಮಿಡಿಯೇಟ್ಲಿ ಇಟ್ಟರು. ಅಷ್ಟೇ ಅಲ್ಲ, ಸವಿತಾ ಪಾಟೀಲ್ರು ಮುಂಬರುವ ದಿನದೊಳಗೆ ಪಂಚಾಕ್ಷರಿ ಗವ್ಯಗಳ ಮೇಲೆ ನಾನು ಮಾತಾಡ್ತೀನಿ ರೀ ಸರ್ ಅಂತಂದ್ರು. ಅಂದ್ರೆ ಈ ರೀತಿಯಾಗಿ ಬಂದಾಗ ಬಹುಶಃ ಅವತ್ತು ಮಹಿಳೆಯರು ನೋಡ್ರಿ, ಚಾಮಲಾದೇವಿ ಸಹಾಯ ಮಾಡಲಿಲ್ಲ ಅಂದ್ರೆ ಅವತ್ತು ಅಮುಗಿ ರಾಯಮ್ಮ ಆಗಲಿ ಅಥವಾ ಐದಕ್ಕೆ ಲಕ್ಕಮ್ಮ ಆಗಲಿ ಮಾಡಿ ನೀಡಿ ಹೋದಿ ಅಂಗಣದಾಗ ಕೈಲಾಸವೇನು ಕೈಕೂಲಿ ಅಂತ ಗಂಡಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಮಹಿಳೆಯರು ಎಷ್ಟು ಪ್ರಜ್ಞಾವಂತರಾಗಿದ್ದ ಅಂದ್ರೆ ವಚನಕಾರ್ತಿಯರೊಳಗೆ ಇರ್ತಕ್ಕಂಥ ಗಟ್ಟಿತನ, ಸೈದ್ಧಾಂತಿಕ ಸ್ಪಷ್ಟತೆ ನನಗೆ ಎಲ್ಲೋ ಒಂದು ಹಂತಕ್ಕೆ ಪುರುಷರೊಳಗೆ ಬರಲಿಲ್ಲ. ರಾಜಿ ಆದರು ಅಂದ್ರೆ ಅಂಬಿಗರ ಚೌಡಯ್ಯ ಆಗಲಿ, ನಮ್ಮ ಮಡಿವಾಳ ಮಾಚಿದ ಕೆಲವು ಗಣಾಚಾರಿ ವಚನಗಳನ್ನ ಬಿಟ್ಟರೆ ಎಲ್ಲರೂ ಬಸವಣ್ಣನ ಸ್ತುತಿ ಮಾಡ್ತಕ್ಕಂಥ ಕೆಲಸ ಮಾಡ್ರ. ಆದ್ರೆ ಐದಕ್ಕೆ ಲೆಕ್ಕಮ್ಮ ಹೇಳ್ತಾವ, ಬಸವಣ್ಣ ಏನು ತಿಳ್ಕೊಂಡನ, ಒಮ್ಮನದಲ್ಲಿ ಮೀಡಿ ಇಮ್ಮನದಲ್ಲಿ ಬಂದಿರಿ, ಇದು ನಿಮ್ಮ ಮನವು ಬಸವಣ್ಣನ ಅನುಮಾನದ ಚಿತ್ತವು, ಕಾಯಕವಣಿ ನಿಂತು ಹೋಗ ನಾಳದ ಒಡೆಯನ. ಅವನು ಬಸವಣ್ಣನ ಕೆಲಸ ನೇರವಾಗಿ ಆ ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಅಮಗೆ ಐದಕ್ಕೆ ಲೆಕ್ಕಮ್ಗಿತ್ತು. ಮಾಡಿ ನೀಡಿ ಹೋದಿ ಏನಂದಾಗ ಕೈಲಾಸವೇನು ಕೈಕೂಲಿ, ಇದನ್ನ ಕೈಕೂಲಿ ಕೊಟ್ಟು ಡೈಲಿ ವೇಜಸ್ನಾಗ ಕೈಲಾಸ ಕೊಳ್ಕೊಳಕ್ಕಾಕತ್ತೆ ಅಂದ್ರೆ ಇಂಥ ಒಂದು ಪ್ರಜ್ಞೆಯನ್ನ ಇಟ್ಕೊಂಡ್ರ. ಮುಂಬರುವ ದಿನದಾಗ ನಾನು ಭಾಳಷ್ಟು ತಿಲಕವೇ ಅಂತ ಮುದ್ದೆ ಬಾಳದ ಹೆಣ್ಮಗಳಾಕಿ, ಆಕೆ ಜೈನರಾಕಿ ತಿಲಕವೇ, ಆಮೇಲೆ ಪಿಟ್ಟವೇ, ಬಿಟ್ಟು ಹೋದಂಥ ಶರಣಿಯರ ಬಗ್ಗೆ ಇದನ್ನ ಉಲ್ಲೇಖ ಹಳಕಟ್ಟಿಯವ್ರು ಮಾಡಿದರು. ಪಿಟ್ಟವೇ ಅಂತ, ಸೋಮವೇ, ವೈಜವೇ, ಸಾಕಷ್ಟು ಜೈನ ಮೂಲದ ಕವಿತರಿರು. ದ ಫಾಲ್ ಆಫ್ ಜೈನಿಸಮ್ ಇಸ್ ದ ರೈಸ್ ಆಫ್ ಲಿಂಗಾಯತ್ ರಿಲಿಜನ್ ಅಂತಾರೆ. ಆದರೆ ಲಿಂಗಾಯತ ಅಂತಕ್ಕಂಥದ್ದು ಧರ್ಮ ಜಾತಿಯಕ್ಕಿಂತ ಒಂದು ದೊಡ್ಡ ಆಂದೋಲನ, ತಳ ಸಮುದಾಯದವರ ಆಂದೋಲನ. ನಾವೆಲ್ಲರೂ ಕೂಡ್ಕೊಂಡು ಇನ್ಕ್ಲೂಸಿವ್ ಪಾಲ್ಗೊಳ್ಳುವಿಕೆ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗತ್ತೆ. ಮಹಿಳೆಯರ ಬಗ್ಗೆ ಭಾಳಷ್ಟು ಹೇಳಿದ್ರಿ. ನನಗೆ ಇನ್ನೂ ಒಂದು ಇದ್ರ ಮೇಲೆ ಒಂದು ಹೋಮ್ವರ್ಕ್ ಕೊಡೋದು ಅಂದ್ರೆ, ಈ ಕವನ ಸಂಕಲನ ತರ್ತೀರಿ ನೀವು, ಅಲಕ್ಷಿತ ವಚನಕಾರ್ತಿಯರ ಇವರ ಜೀವನ ಚರಿತ್ರೆ ವಚನಗಳೊಂದು ವಿಶ್ಲೇಷಣೆ ಮಾಡಿ ಒಂದು 100 ಪುಟದ ಪುಸ್ತಕ ಮಾಡಿದರೆ ನಮ್ಮ ವೇದಿಕೆಯಿಂದ ನಾವು ಪ್ರಕಟ ಮಾಡಿ ಅದನ್ನು ಬಿಡುಗಡೆ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ, ವಿಶೇಷವಾಗಿ ಸವಿತಾ ಪಾಟೀಲ್ ಕುಟುಂಬ, ಕುಸುಮಾ ದೀಪಕ್ ಅವರಿಗೆ ಮತ್ತು ಸುಧಾ ಪಾಟೀಲ್ರ ಕ್ರಿಯೇಟಿವಿಟಿ, ದಾನಮ್ಮ, ಇವರೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಶರಣ ತತ್ವದ ಬಗೆಗೆ ಮತ್ತು ಇವತ್ತಿನ ವಿಷಯದ ಬಗೆಗೆ ಇನ್ನಷ್ಟು ಶ್ರೇಷ್ಠವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸಂವಾದ ಪ್ರೇಮಕ್ಕ ಅಣ್ಣಿಗೆರೆ ಮೇಡಮ್ ಮಾತಾಡ್ತೀರಿ? ಹ್ಯಾಂಡ್ ರೈಸ್ ಮಾಡಿರಿ. ಸಿದ್ದಪ್ಪ ಪಡ್ನಾಡ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವರಾಜ್ ಸರ್ ಬಹಳ ಸುಂದರವಾದ ಉಪನ್ಯಾಸ ನೀಡಿದರು. ಅಲಕ್ಷಿತ ಶರಣೆಯರ ಬಗ್ಗೆ ಅವರು ವಿಚಾರ ಬಹಳ ಸ್ವತಂತ್ರ ವಿಚಾರ. ಎಲ್ಲರೂ ಯಾರನ್ನಾರು ಹೊಗಳುವುದಾಗ್ಲಿ ಇದು ಮಾಡುವುದಾಗ್ಲಿ ಮಾಡಿದ್ರು. ಇಲ್ಲಿ ಅಕ್ಕಮ್ಮನೊಂದ ಒಂದು ವಚನವನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ, ಎಷ್ಟು ಸೂಕ್ಷ್ಮವಾಗಿ ಅಕ್ಕಮ್ಮ ಬರಿತಾಳ ಅಂತಂದ್ರ, ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಮೆಣಸು, ಅಡಿಕೆ, ಫಲ, ರಸ, ದ್ರವ್ಯ ಮುಂತಾದ ದ್ರವ್ಯಕ್ಕೆ ವ್ರತವು. ಯಾರೇ ಕೆಲವರು ವ್ರತ ಮಾಡ್ತಾರ, ನಾವು ಇಂಥದನ್ನ ಬಿಡ್ತೇವು, ಕೆಲವರು ಅಕ್ಕಿ ತಿನ್ನಂಗಿಲ್ಲ, ಬಾಳೆಹಣ್ಣು ತಿನ್ನಂಗಿಲ್ಲ, ಹಿಂಗೇನೇನು ಮಾಡ್ತಿರ್ತಾರಲ್ಲ, ಅಂತ ವ್ರತ ಕುರಿತು ಎಷ್ಟು ಸುಂದರವಾಗಿ ಹೇಳ್ತಾರ ಅಂದ್ರೆ ಅವರು, ದ್ರವ್ಯಕ್ಕೆ ವ್ರತವು, ಮುಟ್ಟುವ, ತಟ್ಟುವ, ಸೋಂಕುವ, ಚಿತ್ರಕ್ಕೆ ವ್ರತವು, ಇವು ಬಾಹ್ಯದಲ್ಲಿ ಮಾಡುವ ಸೌಕರ್ಯವಲ್ಲದೆ ವ್ರತಕ್ಕೆ ಸಲ್ಲ, ಇವು ವ್ರತಕ್ಕೆ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರ. ವ್ರತ ಯಾವುದಂದಡೆ ಅವ್ರ ಉತ್ತರ ಹೇಳ್ತಾರ. ಅವ್ರ ಉತ್ತರ, ವ್ರತ ಅಂದ್ರೆ ಎದಕ್ಕೆ ಅನ್ಬೇಕು ಅಂತ, ತನ್ನಯ ಸ್ವಪ್ನದಲ್ಲಿ ತನಗಲ್ಲದದು ಕಂಡಡೆ. ನಾವು
ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ಯಾರ ಅಂದ್ರೆ ನಾವು ಯಾವ್ದಾದ್ರು ಸುದಕ್ಕೆ ನಮಗ ಬಾಹ್ಯದೊಳಗೆ ಬೇಡಿಕೆ ಇದ್ದಿರ್ಲಿಕ್ಕಂದ್ರು ವ್ರತದಿಂದ ಮುಟ್ತಿರ್ಲಿಕ್ಕಂದ್ರು ಅದನ್ನ ಮನಸ್ಸಿನಾಗರೆ ಅಟ್ಲೀಸ್ಟ್ ಅದನ್ನ ಬಯಕೆ ಬತ್ತು ಅಂದ್ರ ಆ ಮನಸ್ಸಿನೊಳಗೆ ಬಯಕೆ ಬತ್ತು ಅಂತಂದ್ರ ಅದು ವಾಸ್ತವವಾಗಿ ನಮಗ್ ಸಿಗ್ಲಿಕ್ಕಂದ್ರ ಕನಸಿನಾಗರೆ ಬಂದಿರ್ತದ ಅಂತ ಅನ್ನುವಂತ ವಿಚಾರ ಅಷ್ಟು ಸೂಕ್ಷ್ಮಗೆ ಹೇಳ್ತಾಳ ನೋಡ್ರಿ. ತನಗಲ್ಲದ ತನ್ನಯ ಸ್ವಪ್ನದಲ್ಲಿ ತನಗಲ್ಲದುದು ಕಂಡಡೆ ತಾ ಮುಟ್ಟುದುದು ಮುಟ್ಟಿದಡೆ ತಾ ಕೊಳ್ಳುವುದು ಕೊಂಡಡೆ ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂ ಬಿಟ್ಟು ನಿಂದುದು ವ್ರತ. ಅದು ಕನಸಿನ ಸುದ್ದಕ್ಕೆ ಬರಬಾರ್ದು ಅಂತನ್ನುವಂತ ನಾವು ಗ್ರಾಮೀಣದೊಳಗೆ ಗೊತ್ತಿರ್ತೇವೆ ನೋಡ್ರಿ. ಏನರ ಅಂದ್ರೆ ನನಗ ಅದು ಕನಸಿನ ಸುದಕ್ಕೆ ನೆನಪಿಲ್ಲಪ್ಪ ಅದನ್ಯಾಕ ನಾನು ಹಿಂಗ ಅಂತಿರ್ತಾರಲ್ಲ ಹಂಗ ಅಷ್ಟು ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವ ಬಿಟ್ಟು ನಿಂದುದು ವ್ರತ. ಅದು ಆ ಸೂಕ್ಷ್ಮದೊಳಗೆ ಸುದ್ದಕ್ಕೆ ಅದು ಬರಬಾರ್ದು ಅಂದ್ರೆ ಅದು ವ್ರತ ಅದ ವಿಷಯ. ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆಗೊಳಗಾಗದಡೆ ಮಾಡಿಕೊಂಡ ನಿಯಮಕ್ಕೆ ಕಂಡು ಬಂದಲ್ಲಿ ಆ ಲಿಂಗಕ್ಕೆ ಓಸರಿಸದೆ ನಿಂದುದು ಆಚಾರ. ಅದು ಆಚಾರ ಅಂದ್ರೆ ಎದಕ್ಕೆ ಹೇಳ್ತಾರ ಅಂತಂದ್ರೆ ಹೇಳ್ತಾರ ಆಕಿ ಇಂತಿ ಅಂತರಂಗದಲ್ಲಿ ವ್ರತ ಬಹಿರಂಗದಲ್ಲಿ ಆಚಾರ. ಅದು ಅಂತರಂಗದೊಳಗೆ ಶುದ್ಧಕ್ಕೆ ವ್ರತ ಇರಬೇಕು, ಬರೇ ಬಾಹ್ಯಕ್ಕೆ ಮಾತ್ರ ಅಲ್ಲ. ಅದು ಮಂಗಗಳು ಉಪವಾಸತರ ಹೆಂಗ ವ್ರತ ಹಾಕದ್ ಹಂಗ ಆಗಬಾರ್ದು. ಅದಕ್ಕೆ ಬಹಿರಂಗದಲ್ಲಿ ಆಚಾರ ಇಂತಿ ಉಭಯ ಸಿದ್ಧವಾಗಿ ನಡೆದುದೇ ವ್ರತ. ಬಹಿರಂಗದೊಳಗ ಅಂತರಂಗದೊಳಗ ಯಾವುದನ್ನು ನಾವು ವ್ರತ ಮಾಡ್ಬೇಕಾದ್ ಎರಡೂ ಕಡೆ ಇತ್ತಂದ್ರ ಮಾತ್ರ ಅದು ವ್ರತ ಮತ್ತು ಆಚಾರ ಆಗ್ತದ. ಇಂತಿವರಿಯದೆ ಮರದಲ್ಲಿ ಆ ಮಾಡಿಕೊಂಡ ಕುತ್ತಕ್ಕೆ ಹಾಡಿ ಮದ್ದ ನೆರೆದಂತೆ ಅದಕ್ಕೆ ಜಗಕ್ಕೆ ಭಕ್ತನಾಗಿ ಆತ್ಮಂಗೆ ಅನುಸರಣೆಯಾದಲ್ಲಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಸಲ್ಲದು ನೇಮ. ನೋಡ್ರಿ, ಆಚಾರವೇ ಪ್ರಾಣ. ಅವ್ರ ವಚನದ ಅಂಕಿತವನ್ನು ಎಷ್ಟು ಸೂಕ್ಷ್ಮವಾಗಿ ಇಟ್ಕೊಂಡಾರ. ಆಚಾರವೇ ಪ್ರಾಣ ರಾಮೇಶ್ವರ ಲಿಂಗಕ್ಕೆ ಅಂತ. ಹಾಗೆ ಅನ್ಯರು ಮಾಡಿದು ಮುಟ್ಟದೆ ನೋಡ್ರಿ, ಬ್ಯಾರೆಯವರು ಗಳಿಸಿದ್ದನ್ನ ಮುಟ್ಟದೆ, ಮಾಡಿದ್ದನ್ನ ಅಂದ್ರೆ ಬ್ಯಾರೆಯವರ ದ್ರವ್ಯವನ್ನ ಮುಟ್ಟದೆ ತನ್ನ ತಾ ಮಾಡಿಕೊಂಡು ನಡೆಯುವುದು ಸೌಕರ್ಯವಲ್ಲದೆ ವ್ರತಕ್ಕೆ ಸಂಬಂಧವಲ್ಲ. ಅದೆಂತೆಂದಡೆ ರಸ ಗಂಧ ರೂಪ ಶಬ್ದ ಸ್ಪರ್ಶ ಪಂಚೇಂದ್ರಿಯ ಶುದ್ಧತೆಯ ಮಾಡಿ ಪಂಚ ಆಚಾರವೆಂದವನರಿತು. ಇವೆಲ್ಲ ಪಂಚೇಂದ್ರಿಯಗಳಿಗೇನು ವ್ರತ ಹೆಂಗಿರ್ತದ ಅನ್ನೋದು ಹೇಳ್ತಾರಕ್ಕೆ. ಸೂಕ್ಷ್ಮವಾಗಿ ಎಷ್ಟು ಮೊದಲೇ ತಿಳ್ಕೊಂಡಿರ್ಬೇಕು ನೀವು, ಯಾವುದದು ಯೋಗ್ಯ ಯಾವುದು ಅಯೋಗ್ಯ ಅನ್ನೋದು ತಿಳ್ಕೊಂಡಿರ್ಬೇಕು. ಅಂದ್ರ ಮೊದಲ ಹಿಂದಿಗಡೆ ಗೊತ್ತಾಯ್ತು ನನಗ ಅದು ತನಂಗಿಲ್ಲ ಏನು ಅಂತ ಅನ್ನೋದನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರ ಅಂದ್ರೆ, ರಸವ ರುಚಿಸುವಲ್ಲಿ ಬಹುದಕ್ಕೆ ಮುನ್ನವೇ ಭೇದವನರಿತು. ಆ ರಸವನ್ನ ರುಚಿಸುಕ್ಕಿಂತ ಮೊದಲೇನೆ ಅದಕ್ಕೆ ಭೇದವನ್ನ ಅರಿತು ನಾಸಿಕ ವಾಚನೆ ಕೊಂಬಲ್ಲಿ ಸೋಂಕುವುದು ಮುನ್ನವೇ. ಮತ್ತ ಅದ ರಸವನ್ನು ನಾಲಿಗೆಗೆ ವ್ರತ ಯಾವುದು ಅಂದ್ರೆ ಅದು ಯೋಗ್ಯನೋ ಅಯೋಗ್ಯನೋ ಆ ರಸ ಯಾವುದನ್ನು ತಿನ್ನುತ್ತೆ, ರುಚಿಗೆ ಸಂಬಂಧಿಸಿದಂತೆ ಯಾವ್ದು ಯೋಗ್ಯ ಅಯೋಗ್ಯ ತಿಳ್ಕೊಂಡೇ ರುಚಿಸ್ಬೇಕು. ಮೊದಲೇ ತಿಳ್ಕೊಬೇಕು ಅಂತಾರ ಅವರು. ತಿಂದಿಂದ ಗೊತ್ತಾಯ್ತು ನಾನು ಮೂಸಿಂದು ಗೊತ್ತಾಯ್ತು ಅನ್ನುವಂಗಿಲ್ಲ, ಮೊದಲೇ ತಿಳ್ಕೊಬೇಕು. ನಾಸಿಕ ವಾಸನೆಯ ಕೊಂಬಲ್ಲಿ ಸೋಂಕುವುದಕ್ಕೆ ಮುನ್ನವೇ ಸುಗುಣ ದುರ್ಗುಣವನ್ನರಿತು ನೀವು ವಾಸನೆ ಮಾಡ್ಬೇಕು. ಕಾಂಬುದೇ ಮುನ್ನವೇ. ಹಾಗೆ ರೂಪನು ಸಹಿತ ರೂಪ ನಿರೂಪವೆಂದರಿತು ನುಡಿಯುವುದಕ್ಕೆ ಮುನ್ನವೇ ಮೃದು ಕಠಿಣ. ನಾ ಮಾತಾಡೋಕ್ಕಿಂತ ಮೊದಲೇನೆ ನಾ ಮೃದು ಮಾತಾಡ್ತೀನೋ ಕಠಿಣ ಮಾತಾಡ್ತೀನೋ, ಏನು ಹೆಂಗ ಮಾತಾಡ್ತೀನಿ, ಸರಿ ಹೇಳ್ತೀನೋ ತಪ್ಪು ಹೇಳ್ತೀನೋ ಎಲ್ಲ ಮೊದಲೇ ತಿಳ್ಕೊಂಡಿರ್ಬೇಕು ನೀವು ವಿಚಾರ. ಹಿಂದಿಗಳೇ ಮಾತಾಡಿ ನನಗೆ ಆವಾಗ ಗೊತ್ತಾಗ್ಲಿಲ್ಲ ಹಿಂಗ ಆ ತಪ್ಪು ಅನ್ನಿಸೋದಕ್ಕೆ ಸಹಿಸಂಗಿಲ್ಲ. ನೋಡ್ರಿ ಎಷ್ಟು ಅಕ್ಕಮ್ಮ ಎಷ್ಟು ಚಂದ ಹೇಳ್ತಾಳ. ಇಂತಿ ಭೇದಂಗಳಲ್ಲಿ ಅರ್ಪಿತವ ಲಕ್ಷಣವ ಕಂಡು ದ್ರಷ್ಟದಿಂದ ಕಟ್ಟು ಮಾಡುವುದು ವ್ರತ. ನೋಡುವುದ್ರಿಂದ ಆ ಗುಣ ತಪ್ಪದೇ ನಡೆಯುವುದು ಆಚಾರ. ಆ ಯಾವ್ದು ನೋಡುದ್ರೊಳಗೂ ನಿಮ್ಮ ದೃಷ್ಟಿಯ ಯಾವ್ದು ಸರಿ ನೋಡ್ತೀನಿ ಕತ್ತರ್ ನೋಡ್ತೀನಿ ಅಂತ ಅನ್ನೋದು ಎಷ್ಟು ಸೂಕ್ಷ್ಮ ತನುವಿನೊಳಗೆ ಕಣ್ಣಿನೊಳಗೆ ಕಣ್ಣಿದ್ದು ನೋಡಲೇ ಕರಿಯರು ಅಂತೇನು ಹೇಳ್ತಾರಲ್ಲ, ಆ ತರ ಇಂತಿ ವ್ರತಾಚಾರಗಳಲ್ಲಿ ಸರ್ವಶೀಲ ಸನ್ನದ್ಧನಾಗಿ ಸರ್ವಮುಖ ಲಿಂಗ
ಅವಧಾನಿಯಾಗಿ ಅಂದ್ರೆ ಎಲ್ಲದರೊಳಗೂ ಪರಮಾತ್ಮ ಸರ್ವಮುಖ ಲಿಂಗ, ಎಲ್ಲವನ್ನೂ ಪರಮಾತ್ಮನ ಪ್ರಸಾದವಾಗಿ ಅವುಗಳನ್ನು ನೋಡ್ತಾ ಇದ್ರೆ ಪ್ರಸಾದ ಆಗಬೇಕು. ಇವೆಲ್ಲ ಪಂಚ ಇದು ಜ್ಞಾನಾಂಗಗಳು, ಇವು ಜ್ಞಾನೇಂದ್ರಿಯಗಳು ನಮ್ಮ ಇವೆಲ್ಲ ಅವು ಪ್ರಸಾದ ಆಗಬೇಕು ಅಂದ್ರೆ ಅದು ನೀಗ್ತದ ಅಂತನೋ ಅರ್ಥದೊಳಗ ಸರ್ವಮುಖ ಲಿಂಗದಾನಿಯಾಗಿ ಲಿಂಗಾವಧಾನಿಯಾಗಿ ಇಪ್ಪ ಲಿಂಗವೇ ಆಚಾರವೇ ಪ್ರಾಣವಾಗಿದ್ದ ರಾಮೇಶ್ವರ ಲಿಂಗಕ್ಕೆ ತಾನೇ. ಇಂಥ ಸೂಕ್ಷ್ಮವಾಗಿ ಎಷ್ಟು ನಮ್ಮ ಶರಣೀಯರು ಎಷ್ಟು ಸೂಕ್ಷ್ಮಕ್ಕೆ ಇಳಿದಕ್ಕಿಸಿಂದ ವಿಚಾರ ಮಾಡ್ತಿದ್ರಲ್ಲ ಅಂತ ಅನುಭವದ ವಚನವನ್ನು ನೀಡಿದರು. ಇಂಥ ವಿಷಯ ಕುರಿತು ಕಿಸಿಂದ ಬಸವರಾಜ್ ಸರ್ ಬಹಳ ಸುಂದರವಾದ ಉಪನ್ಯಾಸ ನೀಡಿದರು. ಮತ್ತೆ ನನಗೆ ಈ ವೇದಿಕೆಯಲ್ಲಿ ಹೇಳಲಾಕ ಅವಕಾಶ ಕೊಟ್ಟದ್ದಕ್ಕೆ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ಮಹದೇವಪ್ಪ ಸರ್ ಮಾತಾಡ್ತೀರಿ? ಮಹದೇವಪ್ಪ ಸರ್ ಮತ್ತೆ ಯಾರಾದ್ರೂ ಸಂವಾದದಲ್ಲಿ ಪಾಲ್ಗೊಳ್ತೀರಿ? ತಮ್ಮ ಅಭಿಪ್ರಾಯ ಹೇಳ್ತೀರಿ? ನಾಳೆ ಬೆಳಿಗ್ಗೆ ಕ್ಯಾಲಿಫೋರ್ನಿಯಾ ಬಸವ ಸಮಿತಿಯವರಿಂದ ಒಂದು ವಿಶೇಷ ಉಪನ್ಯಾಸವಿಟ್ಟಿದ್ದಾರೆ. ವಿಷಯ ದೇವನಾಗಬಹುದಲ್ಲದೆ ಬಸವನಾಗಲು ಬಾರದು ನೋಡ ಗುಹೇಶ್ವರ. ಅಲ್ಲಮರ ಒಂದು ವಚನದ ಮೇಲೆ ನಾನು ಒಂದು 45 ನಿಮಿಷ ಮಾತಾಡ್ತಾ ಇದ್ದೀನಿ. ಆ ಲಿಂಕನ್ನು ಕೂಡ ಅದು ಜೂಮ್ ನಮ್ಮ ಕಳಿಸಿದ್ದೀನಿ. 5:15 ಅಂದರೆ ನಿಮ್ಗೆ ಆಗಲ್ಲ. 6 ಗಂಟೆಗೆ ನೀವು ಜಾಯ್ನ್ ಆದರೆ 45 ಮಿನಿಟ್ಸು ಇಂಟ್ರಾಕ್ಷನ್ ಆಗುತ್ತೆ. ಇಡೀ ಕ್ಯಾಲಿಫೋರ್ನಿಯಾ ಬಸವ ಸಮಿತಿಯ ಸದಸ್ಯರು ನಮ್ಮ ಅಕ್ಕನ ಅರಿವು ವೇದಿಕೆ ಸದಸ್ಯರಾಗಲಿದ್ದಾರೆ. 70-75 ಜನ. ಹೆಚ್ಚಿನ ಸಂಖ್ಯೆಯೊಳಗೆ ನಾವು ತಾವು ಲಿಂಕ್ನಿಂದ ಆಗ್ರಿ. ಬಸವರಾಜ್ ಸರ್ ನಾಳೆ ಫ್ರೀ ಇದ್ದರೆ ಜಾಯ್ನ್ ಆಗಿರಿ ಅಂತ ತಿಳ್ಕೊಂಡು ಕೇಳ್ತಾರೆ. ನಾನು ಟೈಮಿಂಗ್ ಹೇಳಿ ಸರ್. ಬೆಳಗಿನ 6 ಗಂಟೆ ಸರ್, ಬೆಳಗಿನ 6 ಗಂಟೆ ಲಿಂಕ್ ಇದೆ. ಬೆಳಗಿನ 6 ಗಂಟೆ. ಎಸ್ ಸರ್, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಸರ್. ಶಾರದಮ್ಮ ಮೇಡಮ್ ಮಾತಾಡ್ರಿ. ಶಾರದಮ್ಮ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ಒಂದೊಳ್ಳೆ ಉಪನ್ಯಾಸವನ್ನ ಅಲಕ್ಷಿತ ವಚನಕಾರ್ತಿಯರ ಬಗ್ಗೆ ಹೇಳಿದಂತಾಯ್ತು. ಎಷ್ಟೊಂದು ಉಪನ್ಯಾಸಗಳನ್ನ ಈ ವಿಷಯದ ಬಗ್ಗೆ ಇಟ್ಟರು ಕೂಡ ಕಡಿಮೆನೆ. ಹೊಸ ವಿಚಾರಗಳನ್ನ ನಮ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತಾ ಬಂದಿದೆ ಈ ವೇದಿಕೆ. ಇವತ್ತು ಒಳ್ಳೆಯ ಉಪನ್ಯಾಸ, ತುಂಬಾ ಖುಷಿ ಆಯ್ತು. ಉಪನ್ಯಾಸ ಕೇಳಿ ಬಹಳ ಅಧ್ಯಯನಶೀಲ ಮತ್ತು ಅವರ ಆಳವಾದ ಜ್ಞಾನ ನಮಗೆ ಆ ಉಪನ್ಯಾಸದಲ್ಲಿ ಕಂಡು ಬಂತು. ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ವಿಶ್ವೇಶ್ವರಯ್ಯ BM ಮಾತಾಡ್ತಾರೆ. ವಿಶ್ವೇಶ್ವರಯ್ಯ ಪ್ರಣವ್ ಮಾತಾಡ್ರಿ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಇವು ಬಸವರಾಜ್ ಸರ್ ಅವರ ಉಪನ್ಯಾಸ ಇವತ್ತು ಬಹಳ ಅದ್ಭುತವಾಗಿತ್ತು. ಮತ್ತೆ ನಮಗೆಷ್ಟೋ ಶರಣೆಯರ ವಚನಗಳು ಗೊತ್ತಿರ್ಲಿಲ್ಲ. ಇವತ್ತು ಅವ್ರ ಮುಖಾಂತರ ಎಷ್ಟೋ ಶರಣೆಯರ ವಚನಗಳು ಯಾವ ರೀತಿ ಅದಾವು, ಅದರಲ್ಲಿ ಏನು ಜೀವನದ ಮೌಲ್ಯಗಳು ಎಷ್ಟಿದಾವು ಅನ್ನೋದು ತಿಳ್ಕೊಂಡ್ವಿ. ಮತ್ತ ಅವರು ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಅಪಾರವಾದ ಅನುಭವವನ್ನು ಪಡ್ಕೊಂಡಿದ್ದಾರೆ. ಅದರಂತೆ ಶಶಿಕಾಂತ್ ಅಣ್ಣನವರು ಸಹ ಎಷ್ಟೋ ಕೆಲವೊಂದು ಶರಣೆಯರ ವಚನಗಳ ಅನುಭವವನ್ನು ಹೇಳಿದ್ರು. ಅದು ಕೂಡ ಮನಸ್ಸಿಗೆ ತುಂಬಾ ಇದಾತು. ಮನಸ್ಸಿಗೆ ನಮ್ಗೆ ಅನುಭವ ನೀಡ್ತು. ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅನ್ನೋದು ಸ್ಫೂರ್ತಿ ಹುಡ್ತು. ಇವತ್ತ ಬಸವರಾಜ ಸರ್ರಿಂದ ಇಷ್ಟು ಶರಣೆಯರ ವಚನಗಳನ್ನ ನಾವು ತೆಗೆದು ನೋಡಿ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋದು ಒಂದು ಸ್ಫೂರ್ತಿದಾಯಕವಾಗಿತ್ತು ಇವತ್ತಿನ ಅನುಭವ. ಅವರಿಗೆ ಬಸವರಾಜ್ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆನೆ. ಅವ್ರು ಹೀಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಮುಂದುವರಿಲಿ ಅಂತ ಆಶಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಮೇಡಮ್. ಮುಂದೆ ತಗೊಳ್ಳಿರಿ ಸರ್. ತಗೋರಿ. ಈಗ ಶರಣು ಸಮರ್ಪಣೆ ಡಾಕ್ಟರ್ ಪ್ರಿಯಾ ಉಗಲ್ವಾಟ್ ಅವರಿಂದ. ಪ್ರಿಯಾ ಮೇಡಮ್.
ಹಲೋ, ಹಾ ಮಾತಾಡ್ರಿ ಮೇಡಮ್. ಕೇಳಿಸ್ತದ್ರಿ ಮೇಡಮ್? ಹಾ ಕೇಳ್ರಿ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಸವಿತಾ ಪಾಟೀಲ್ ಗದಗ್ ತಮ್ಮ ಮಾವನವರಾದ ಲಿಂಗೈಕ್ಯ ಪ್ರಭುಗೌಡ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ಸಾಕಿನ್ ಹಿರೇಅಳಗುಂಡಿ ಜಿಲ್ಲಾ ಗದಗ್ ಹಾಗೂ ಅತ್ತೆಯವರಾದ ಲಿಂಗೈಕ್ಯ ಶ್ರೀಮತಿ ಕಾಳಿಕಾದೇವಿ ಪಾಟೀಲ್ ಅವರ ವಿಶೇಷ ದತ್ತಿ ದಾಸೋಹದ ಗೂಗಲ್ ಮೀಟ್ ಉಪನ್ಯಾಸದಲ್ಲಿ ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಇಂದಿನ ದತ್ತಿ ದಾಸೋಹಿಗಳಾದ ಸವಿತಾ ಪಾಟೀಲ್ ಅವರಿಗೆ ಮತ್ತು ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ್ ನಾಗವನವರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ನಂತರ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ನೈನಾ ಗಿರಿಗೌಡರ್ ಅವರಿಗೆ ಆತ್ಮೀಯ ವಂದನೆಗಳು. ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಿದ ಶರಣೆ ಶಾಂತಾ ದುಳಂಗೆ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳವನ್ನು ಮಾಡುತ್ತಿರುವ ನನ್ನ ಸ್ನೇಹಿತೆ ಶರಣೆ ಜಯಶ್ರೀ ಆಲೂರ್ ಅವರಿಗೆ ಆದರದ ವಂದನೆಗಳು. ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವ ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಪ್ರತಿ ವಾರ ತಪ್ಪದೆ ಎಂದಿನಂತೆ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಝಳ್ಕಿ ಮೇಡಮ್, ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೆ ಮತ್ತು ಇವತ್ತಿನ ಸಂಯೋಜಕರಾದ ಶರಣ ಕಲ್ಲಪ್ಪ ಹಂಗರ್ಗಿ, ಶರಣ KB ಮಹಾದೇವಪ್ಪ, ಶರಣೆ ರೇಣುಕಾ ಪಾಟೀಲ್, ಶರಣೆ ಗೌರಾ ಹಾಲಬಾವಿ, ಶರಣೆ ಶೋಭಾ ಅಮರ್ ಶೆಟ್ಟಿ, ಶರಣೆ ಬನಶ್ರೀ ಹತ್ತಿ ಅವರಿಗೆ ಮತ್ತು ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ ಮೇಡಮ್, ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇಲ್ಲಿ ನೆರೆದ ಎಲ್ಲ ಶರಣೆಯರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಶರಣಾರ್ಥಿ. ನಾಳೆ ಮತ್ತೆ ಗೂಗಲ್ ಮೀಟಿನಲ್ಲಿ ಪಾಲ್ಗೊಳ್ಳಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಅತ್ಯಂತ ಅಚ್ಚುಕಟ್ಟಾಗಿ ಶರಣು ಸಮರ್ಪಣೆಯನ್ನು ನಡೆಸಿಕೊಟ್ಟ ಡಾಕ್ಟರ್ ಪ್ರಿಯಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವಚನ ಮಂಗಳ ಶರಣೆ ಜಯಶ್ರೀ ಆಲೂರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಅಲಕ್ಷಿತ ವಚನಕಾರ್ತಿಯರ ಬಗ್ಗೆ ಮಾತನಾಡಿದ್ರಿಂದಾಗಿ ನಾನು ಅದೇ ವಚನಕಾರ್ತಿಯರಲ್ಲಿ ಒಬ್ಬಳಾದಂತಹ ಕಾಳವೆಯ ಒಂದು ವಚನವನ್ನ ಹಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನಡೆಯಲು ಬಾಯಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಋತಹೀನನ ನೆನೆಯಲು ನರಕಕ್ಕೆ ಮೂಲ, ಋತಹೀನನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ, 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 ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನಡೆಯಲು ಬಾಯಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.
ಅತ್ಯಂತ ಸುಂದರವಾಗಿ ವಚನ ಮಂಗಳವನ್ನು ನಡೆಸಿಕೊಟ್ಟ ಶರಣೆ ಜಯಶ್ರೀ ಆಲೂರ್ ಅವರಿಗೆ ಧನ್ಯವಾದಗಳು. ನಾಳೆ 11:25ಕ್ಕೆ ಮತ್ತೆ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಗೂಗಲ್ ಮೀಟ್ ಅಟೆಂಡ್ ಆಗಿ ಎಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಭಕ್ತರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.